ಎಲ್ಲರಿಗೂ ನಮಸ್ಕಾರಗಳು. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ 6th ಲೆಕ್ಚರಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿಂದ 5 ಲೆಕ್ಚರ್ಸ್ದಾಗೂ ಏನು ಮಾಡೀವಿ ಅಂತಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದು ಮೋಸ್ಟ್ ಆಫ್ ದ ಟಾಪಿಕ್ಸ್ಗಳನ್ನು ಕವರ್ ಮಾಡೀವಿ. ಅದ್ರಾಗ ಮೇನ್ ಒಂದು ಟಾಪಿಕ್ ಬರ್ತೈತಿ ಡೈಮೆನ್ಷನ್ಸ್. ಕರೆಕ್ಟಾ? ಅದ ಒಂದು ಡೈಮೆನ್ಷನ್ಸ್ ಅನ್ನೋ ಟಾಪಿಕನ್ನು ನಾವು ಹಿಂದಿನ ಲೆಕ್ಚರ್ ಒಳಗೆ ಏನು ಮಾಡ್ತಿದ್ದು ಅಂತಂದ್ರೆ ಲೆಕ್ಚರ್ ನಂಬರ್ 5. ಅದ್ರಾಗ ನಾವು ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ದು ಡೈಮೆನ್ಷನ್ಸ್ಗಳ ಬಗ್ಗೆ ಡಿಸ್ಕಷನನ್ನು ಮಾಡತ್ತಿದ್ದು. ಇನ್ನೂ ಒಂದು ಸ್ವಲ್ಪ ಡೈಮೆನ್ಷನ್ಸ್ ಏನಾಗ್ತಾವೆ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟಿದು ಉಳಿತಾವು. ಮೇನ್ ಇಂಪಾರ್ಟೆಂಟ್ ಏನೇನು ಅದಾವಲ್ಲ ನಮ್ಮ ಎಕ್ಸಾಮಿನೇಷನ್ಸ್ ಒಳಗೆ ಕೇಳುವಂಥವು ಅಂಥ ಒಂದು ಫಿಸಿಕಲ್ ಕ್ವಾಂಟಿಟಿದು ಡೈಮೆನ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡತ್ತೀವಿ. ಕರೆಕ್ಟಾ? ಒಂದಿಷ್ಟು ಡೈಮೆನ್ಷನ್ಸ್ ಇನ್ನೂ ಉಳಿದಾವೆ, ಅದ್ರ ಬಗ್ಗೆ ನಾವು ಈ ಕ್ಲಾಸ್ ಒಳಗೆ ಏನು ಮಾಡೋ ಕಲಿನೋ. ಮತ್ತು ಇನ್ನೊಂದು ಯಾವ ಟಾಪಿಕ್ ಇದೆ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ. ಅದು ಟಾಪಿಕ್ ಕೂಡ ಇದೇ ಲೆಕ್ಚರ್ದಾಗ ಏನು ಮಾಡೋ ಕವರ್ ಮಾಡೋ ಅಂತ. ಸೊ ಲಾಸ್ಟ್ ಕ್ಲಾಸ್ದಾಗ ಲಾಸ್ಟ್ ಟಾಪಿಕ್ ಫಿಸಿಕಲ್ ಕ್ವಾಂಟಿಟಿ ಯಾವುದಂತಂದ್ರೆ ಗ್ರಾವಿಟೇಷ್ನಲ್ ಕಾನ್ಸ್ಟೆಂಟ್. ಈ ಒಂದು ಫಿಸಿಕಲ್ ಕ್ವಾಂಟಿಟಿದು ಏನು ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಡೈಮೆನ್ಷನ್ ತೆಗಿಬೇಕಾಗಿತ್ತು. ನಾನು ತೆಗೆದು ತೋರಿಸೀನಿ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದಿರಬೇಕು. ಇನ್ನೊಂದು ಸಲ ನೋಡೋಣ ಅದನ್ನು. ಓಕೆ ನೋಡಿರಿ, ಯಾವುದಂತಂದ್ರೆ ಡೈಮೆನ್ಷನ್ ಅಂದ್ರೆ ಗ್ರಾವಿಟೇಷ್ನಲ್ ಕಾನ್ಸ್ಟೆಂಟ್. ಗ್ರಾವಿಟೇಷ್ನಲ್ ಕಾನ್ಸ್ಟೆಂಟ್. ಓಕೆ, ನೀವು ಥಿಂಕ್ ಮಾಡಿರಿ, ಜಸ್ಟ್ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಫಾರ್ಮುಲಾ ನೆನಪಿತ್ತಂದ್ರೆ ನೀವು ಡೈಮೆನ್ಷನ್ಸ್ಗಳನ್ನು ಈಸಿಲಿ ಏನು ಮಾಡ್ಬೋದು, ತೆಗಿಬೋದು. ಇವಾಗ ನೀವು 2 ಪಾರ್ಟಿಕಲ್ಸನ್ನು, ಇದೊಂದು ಪಾರ್ಟಿಕಲ, ಇದೊಂದು ಪಾರ್ಟಿಕಲ್. ಓಕೆ, ಇವೆರಡು ಪಾರ್ಟಿಕಲ್ಸನ್ನು ಆರ್ ಡಿಸ್ಟೆನ್ಸ್ದಾಗ ಇಟ್ಟಾಗ, ಏನೋ ಒಂದು ಡಿಸ್ಟೆನ್ಸ್ ಐತಿ, ಅದಕ್ಕೆ ಆರ್ ಅಂತ ಕರೆಯತ್ತ ನಾನು. ಅವಾಗ ಏನು ಮಾಡ್ತಾವ ಅಂತಂದ್ರೆ ಇದು ಪಾರ್ಟಿಕಲ್ ಕಡೆ ಏನೋ ಒಂದು ಮಾಸ್ ಇರ್ತೈತಿ, ನಾನು M1 ಅಂತ ಕರಿತೀನಿ. ಇದು ಪಾರ್ಟಿಕಲ್ ಕಡೆ ಏನೋ ಒಂದು ಮಾಸ್ ಇರ್ತೈತಿ, M2 ಅಂತ ಕರಿತೀನಿ. ಮಾಸ್ ಅಂತಂದ್ರೆ ರಾಶಿ. ಕರೆಕ್ಟಾ? ನೋಡ್ರಿ, 2 M ಮಾಸದು ಪಾರ್ಟಿಕಲ್ ಅದಾವೆ, ಬೇರೆ ಬೇರೆ ಮಾಸ್ ಅದಾವೆ, ಆರ್ ಡಿಸ್ಟೆನ್ಸ್ ಮೇಲೆ ಇಟ್ಟೈತಿ. ಅವಾಗ ಏನಾಗ್ತಾವ ಅಂತಂದ್ರೆ ಇವು ಎರಡು ಒಂದನ್ನೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಎರಡನ್ನೊಂದು ಏನೇನು ಮಾಡ್ತಾವೆ, ಇವು 2 ಪಾರ್ಟಿಕಲ್ಸ್ ಏನು ಮಾಡ್ತಾವೆ ಅಂತಂದ್ರೆ ಒಂದನ್ನೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಯಾವುದೇ ಪಾರ್ಟಿಕಲ್ಸ್ ಇರುವಲ್ಲ, 2 ಪಾರ್ಟಿಕಲ್ಸ್ ಕಡೆ ಮಾಸ್ ಇತ್ತಂದ್ರೆ ಅವು ಏನು ಮಾಡ್ತಾವೆ, ಒಂದನ್ನೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಇವಾಗ ಅರ್ಥ ಮತ್ತು ನಾವ, ಕರೆಕ್ಟಾ? ನಮ್ಮ ಕಡೆನೂ ಮಾಸ್ ಐತಿ, ಅರ್ಥ ಕಡೆನೂ ಮಾಸ್ ಐತಿ. ಇದು ಅರ್ಥ, ಇದು ಓಕೆ. ಸೊ ಇದೇನ ಅರ್ಥ, ಇದ ನಾವು ಭೂಮಿ ಮೇಲೆ ಅದಿಲ್ಲ, ನಾವು ಮನುಷ್ಯ. ಹೌದು, ನಮ್ಮ ಕಡೆನೂ ಮಾಸ್ ಐತಿ, ಅರ್ಥ ಕಡೆನೂ ಮಾಸ್ ಐತಿ. ಅವಾಗ ಏನು ಮಾಡ್ತೈತಿ, ಅರ್ಥ ಮತ್ತು ನಾವು ಒಂದನ್ನೊಂದು ಏನು ಮಾಡ್ತೀವಿ, ಅಟ್ರ್ಯಾಕ್ಟ್ ಮಾಡ್ತೀವಿ. ಹಂಗೆ 2 ಪಾರ್ಟಿಕಲ್ಸ್ ಕಡೆ ಮಾಸ್ ಇದ್ದು ತಿಳ್ಕೊರಿ, ಏನೋ ಒಂದು ಡಿಸ್ಟೆನ್ಸ್ ಐತಿ ಅದ್ರ ನಡ್ಬಾರ್ಕ, ಅವು ಒಂದೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಅಟ್ರ್ಯಾಕ್ಷನ್ ಏನು ಫೋರ್ಸ್ ಇರ್ತೈತಲೆ, ಫೋರ್ಸ್ ಅಂತಂದ್ರೆ ಬಲ. ಯಾವುದೋ ಒಂದು ಫೋರ್ಸ್ಲೆ ಅಟ್ರ್ಯಾಕ್ಟ್ ಮಾಡ್ತಿರ್ತಾವೆ ಒಂದೊಂದು. ಆ ಫೋರ್ಸ್ದು ಫಾರ್ಮುಲಾ ಏನಿರ್ತೈತೆ ಅಂತಂದ್ರೆ F=G m1 m2 by r². ನೋಡ್ರಿ, ಇಲ್ಲಿ F ಅನ್ನೋದು ಫೋರ್ಸ್ ಐತಿ, M1 ಅನ್ನೋದು ಮಾಸ್ ಆಫ್ ಒನ್ ಪಾರ್ಟಿಕಲ್, M2 ಅನ್ನೋದು ಮಾಸ್ ಆಫ್ ಅನದರ್ ಪಾರ್ಟಿಕಲ್. ಇದೇನು ಆರ್ ಐತ್ಲೆ, ಆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಪಾರ್ಟಿಕಲ್ಸ್. ಇವೆರಡು ಪಾರ್ಟಿಕಲ್ಸ್ ನಡಬಾರ್ಕಿಂದ ಡಿಸ್ಟೆನ್ಸ್ ಇದೆ ಆರ್. ಕರೆಕ್ಟಾ? ಇಲ್ಲಿ ಏನು G ಕಾಣದತ್ಲೆ ನಿಮ್ಗೆ, ಇದಕ್ಕೆ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇದು G ಏನು ಅನಿಸ್ಕೋತೈತಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಇದು ಹೆಸರು ಇದ್ರದ್ದು ಇದು. ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ದ ಏನು ಮಾಡ್ತಾರೋ ಭಾಳ ಸಲ ಏನು ಮಾಡ್ತಾರೆ ಅಂತಂದ್ರೆ ಡೈಮೆನ್ಷನ್ಸ್ ಕೇಳ್ತಾರೆ. ಆ ಡೈಮೆನ್ಷನ್ ಯಾವ ರೀತಿ ತೆಗಿತೀವಿ ನೋಡ್ರಿ ನಾವು. ಈ G ಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು, ಉಳ್ಕಿದ ಎಲ್ಲ ಕ್ವಾಂಟಿಟಿಗಳನ್ನು ಈ ಕಡೆ ಕಳಿಸ್ಬೇಕು. ಇಲ್ಲಿ ಏನಾಗ್ತೈತಿ, r² ಮಲ್ಟಿಪ್ಲೈ ಆಯ್ತಂದ್ರೆ F r² M1 / M2. ಕರೆಕ್ಟಾ? ಸೊ ಇಲ್ಲಿ ಹಿಡಿದು ನಮಗೇನಾಗ್ತೈತಿ, G ಸಿಗ್ಬೋದು. M1 ಮಾಸ್, M2 ಕೂಡ ಮಾಸ್, F ಅನ್ನೋದು ಫೋರ್ಸ್, R ಅನ್ನೋದು ಡಿಸ್ಟೆನ್ಸ್.
ನಾನು ಬರ್ದ ಬಿಡ್ತೀನಿ, ಯಾಕಂತಂದ್ರೆ ಕನ್ಫ್ಯೂಷನ್ ಮಾಡ್ಕೋತಾರೆ ಭಾಳ ಸ್ಟೂಡೆಂಟ್ಗಳು. ನೋಡ್ರಿ, ಎಫ್ ಅನ್ನೋದು ಏನೈತಿ ಇಲ್ಲಿ ಫೋರ್ಸ್ ಐತಿ. ಓಕೆ, ಜಿ ಅಂತ ನಾನು ಇಲ್ಲಿ ಬರೆದು ಬಿಟ್ಟನಿ. M1 ಆ್ಯಂಡ್ M2, M1 ಮತ್ತು M2 ಇವು ಮಾಸ್ ಅದಾವ, ರಾಶಿ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ ನಾವು. ಆರ್ ಅನ್ನೋದು ಡಿಸ್ಟನ್ಸ್ ಐತಿ. ಓಕೆ, ಸೊ ಇವಾಗ ಫೋರ್ಸದ ಡೈಮೆನ್ಷನ್ ನಾವು ಕಲ್ತಿದ್ದು ಹಿಂದಿನ ಕ್ಲಾಸ್ ಒಳಗೆ. ನೀವು ರಿವೈಸ್ ಮಾಡಿ ಬಂದಿದ್ದೀರಿ ಅಂತಂದ್ರೆ ಅಷ್ಟೇ ಈಸಿ ಆಗ್ತೈತಿ ಈ ಕ್ಲಾಸ್, ಇಲ್ಲ ಅಂತಂದ್ರೆ ಭಾಳ ಬಿರಿ ಆಗೋದತ್ತೆ. ಅದಕ್ಕೆ ಹೇಳತ್ತೆ ನಾನು ರಿವೈಸ್ ಮಾಡಿ ಬರಬೇಕು. ನಾನು ಬಾಯ್ಪಟ್ಟು ಹಾಕ ಅಂತ ಹೇಳಿ ನಿಮಗೆ ಡೈಮೆನ್ಷನ್ಸ್, ಯಾಕಂತಂದ್ರೆ ನಾವು ಕ್ವಶನ್ ಮಾಡಾರ್ದೀವಿ, ಆ ಕ್ವಶನಿಗೆ ಡೈಮೆನ್ಷನ್ಸ್ಗಳ ಅವಶ್ಯಕತೆ ಬೀಳ್ತತೆ. ಆವಾಗ ನೀವು ಹಿಂದೆ ಉಳ್ಯಾಕೆ ಹೋಗ್ಬಾರ್ದು. ನೀವು ಮತ್ತು ಪೇಪರ್ ಹಿಂದೆ ಬುಕ್ ಹಿಂದೆ ತೆಗೆದು ಅವ ಡೈಮೆನ್ಷನ್ಸ್ಗಳು ನೋಡಿ ಬರೀದು ಕ್ವಶನ್ದಾಗ, ಅದರದ್ದು ಏನೂ ಒಂದು ಬೆನಿಫಿಟ್ ಅನ್ನೋದು ಆಗೋದಿಲ್ಲ. ಅದಕ್ಕಾಗಿ ನೀವೇನು ಮಾಡ್ಬೇಕಂತಂದ್ರೆ ರಿವೈಸ್ ಮಾಡಿ ಬರಾಕಬೇಕು. ಸೊ ಫೋರ್ಸ್ ಅದ ಎಫ್ ಅನ್ನೋದು ಏನೈತಿ ಫೋರ್ಸ್ ಐತಿ. ಇದ್ರ ಡೈಮೆನ್ಷನ್ ಏನೈತಿ ನಮ್ಮದು ML_T-2. ಆರ್ ಅನ್ನೋದು ಡಿಸ್ಟನ್ಸ್ ಐತಿ. ಓಕೆ, ಡಿಸ್ಟನ್ಸ್ ಐತೆ ಅಂತ ಇದ್ರ ಅರ್ಥ ಏನೋ ಅದು ಒಂದು ಲೆಂತ್. ಆರ್ ಡೈಮೆನ್ಷನ್ ಏನಾಗ್ತೈತಿ ಎಲ್ ಆಗ್ತೈತಿ. ಸ್ಕ್ವೇರ್ ಐತಿ ಮ್ಯಾಗ, ಅದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು M1 ಅನ್ನೋದು ಮಾಸ, M2 ಅನ್ನೋದು ಮಾಸ. ಮಾಸದ ಡೈಮೆನ್ಷನ್ ಏನು M ಆಗ್ತೈತಿ, M ಆಗ್ತೈತಿ ಇಲ್ಲಿ ಹಿಡಿದು. ಓಕೆ, ಇಲ್ಲಿ M ಐತಿ, ಇಲ್ಲಿ M² ಐತಿ. ಇದ್ರೊಂದೊಂದು M, ಇದ್ರೊಂದೊಂದು M ಏನಾಗ್ತೈತಿ ಕ್ಯಾನ್ಸಲ್ ಆಗ್ತೈತಿ. ನೋಡಿರಿ, ಈ M ಏನ ಮಾಡ್ತೈತಿ ಮ್ಯಾಗ ಹೋಗ್ತೈತಿ. ಕರೆಕ್ಟಾ, ಮ್ಯಾಗ ಹೋಗ್ತೈತಿ. ಇದು ನಮ್ಮದು G. ಸೊ ಇಲ್ಲಿ ಈ M ಏನಾಗ್ತೈತಿ ಮ್ಯಾಗ ಹೋಗ್ತೈತಿ. M-1 ಆಯಿತು. ಆಮೇಲೆ ಎಲ್ಲ ಇದೇನಾಗ್ತೈತಿ ನೋಡ್ರಿ. ಓಕೆ, ಸಾರಿ, L×L², L³ ಆಗ್ತೈತಿ. ಆಮೇಲೆ T⁻⁻². ಇದೇನಿದೆ ಡೈಮೆನ್ಷನ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಇದನ್ನು ಭಾಳ ಸಲ ಏನು ಮಾಡ್ತಾರೆ ಎಕ್ಸಾಮಿನೇಷನ್ದಾಗ ನಿಮಗೆ ಆಪ್ಷನ್ ಚೂಸಿಂಗ್ ಒಳಗೆ ಕೊಟ್ಬಿಡ್ತಾರೆ. ಅದಕ್ಕಾಗಿ ಇದರ ಡೈಮೆನ್ಷನ್ ತೆಗಿಯಕ್ಕೆ ಬರ್ಬೇಕು ನಿಮಗೆ. ಇದರ ಡೈಮೆನ್ಷನ್ ಇಲ್ಲಿ ತೆಗಿತೀರಿ ನೀವು F=G(m1m2)/r² ಅನ್ನೋ ಫಾರ್ಮುಲಾದಿದೆ. ನೀವು ಡೈಮೆನ್ಷನನ್ನು ತೆಗಿಬೋದು. ಓಕೆ, ನೆಕ್ಸ್ಟ್ ನೋಡೋಣ ಅಂತ. ನೆಕ್ಸ್ಟ್ ನೋಡ್ರಿ, ಪರ್ಮಿಟಿವಿಟಿ ಅಂತ ಹೇಳಿ ಒಂದು ಟರ್ಮ್ ಬರ್ತೈತಿ. ಪರ್ಮಿಟಿವಿಟಿ ಸೊ ಪರ್ಮಿಟಿವಿಟಿ ಅನ್ನೋದು ಏನು ಟರ್ಮ್ ಐತಿಲ್ಲ, ಇದನ್ನು ನೀವು ಕ್ಲಾಸ್ 12 ಒಳಗೆ ಕಲಿತೀರಿ. ಕ್ಲಾಸ್ 12 ಅಂತಂದ್ರೆ ಸೆಕೆಂಡ್ PUC ಒಳಗೆ. ಇನ್ನು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ನ ಈಗ ಬರೋ ಲೆಕ್ಚರ್ಸ್ದಾಗ ನಾವು ಕಾಂಪಿಟೇಟಿವ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರ್ತೀವಿ. ಅಲ್ಲಿ ಇದ್ರ ಡೈಮೆನ್ಷನ್ ಯೂಸ್ ಆಗ್ಬೋದು. ಇನ್ನು ನಾವು ಕ್ಲಾಸ್ 12 ಬರೋ ತನಕ ಕಾದು ಅಲ್ಲಿ ಪರ್ಮಿಟಿವಿಟಿ ಅನ್ನೋ ಟರ್ಮ್ ಕಲ್ತಾ, ಆ ಥರ ಡೈಮೆನ್ಷನ್ ಕಲ್ತಾ ಬಂದು ವಾಪಸ್ ಅಂತರೂ ಕ್ವಶನ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಆವಾಗ ನಿಮ್ಗೆ ಭಾಳ ಕೆಲಸ ಇರ್ತಾವೆ. ಆವಾಗ ನೀವು ಕ್ಲಾಸ್ 12 ಲೆಕ್ಚರ್ಸ್ಗಳನ್ನ ಅಟೆಂಡ್ ಮಾಡಬೇಕಾಗಿರ್ತೈತಿ. ಆವಾಗಿನ ಟಾಪಿಕ್ ಎಲ್ಲ ನೀವು ಸಾಲ್ವ್ ಮಾಡಬೇಕಾಗಿರ್ತೈತಿ. ಅದಕ್ಕಾಗಿ ಪರ್ಮಿಟಿವಿಟಿ ಅನ್ನೋ ಟರ್ಮ್ ಅಲ್ಲಿ ಬರೋದೈತೆ, ಬಟ್ ಅದರ ಡೈಮೆನ್ಷನ್ ನಾವು ಮೊದಲು ಕಲ್ತ್ಬಿಡ್ನು, ಯಾಕಂತಂದ್ರೆ ಕ್ವಶನ್ ಒಳಗೆ ಯೂಸ್ ಆಗ್ತೈತೆ. ಓಕೆ, ಪರ್ಮಿಟಿವಿಟಿ ಇದನ್ನು ನಾವು ಅಪ್ಸಲನ್ ನಾಟ್ಲಿ ಏನು ಮಾಡ್ತೀವಿ ರಿಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಅಪ್ಸಲನ್ ನಾಟ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಪರ್ಮಿಟಿವಿಟಿ ಪ್ರೊನೌನ್ಸಿಯೇಷನ್ ನೆನ್ಪಿಟ್ಬಿಡ್ರಿ, ಪರ್ಮಿಟಿವಿಟಿ. ಓಕೆ, ನೋಡಿರಿ, ನೀವು 10th ಕ್ಲಾಸ್ದಾಗ ಚಾರ್ಜ್ ಅನ್ನೋ ವರ್ಡ್ ಕೇಳಿರ್ತೀರಿ. ಚಾರ್ಜ್ ಅಂತಂದ್ರೆ ವಿದ್ಯುದಾವೇಶ. ಓಕೆ, 2 ಚಾರ್ಜ್ ಪಾರ್ಟಿಕಲ್ಸ್ಗಳನ್ನು, ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಐತಿ, ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಐತಿ, ಕ್ಯೂ. ನೀವು 10th ಕ್ಲಾಸ್ದಾಗ ಕಲ್ತಿರ್ತೀರಿ. ಏನು ಕಲ್ತಿರ್ತೀರಿ? ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಇದರ ಅರ್ಥ ಸೇಮ್ ವಿದ್ಯುದಾವೇಶವುಳ್ಳ ಪಾರ್ಟಿಕಲ್ಸ್ ಏನು ಮಾಡ್ತಾವೆ, ಒಂದೊಂದೊಂದು ರಿಪೆಲ್ ಮಾಡ್ತಾವೆ. ಅಪೋಸಿಟ್ ವಿದ್ಯುದಾವೇಶವುಳ್ಳ
ಚಾರ್ಜ್ ಪಾರ್ಟಿಕಲ್ ಏನು ಮಾಡ್ತಾರೋ ಒಂದೊಂದೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಇದನ್ನು 10th ಕ್ಲಾಸಾಗ ಕಲ್ತಿರ್ತೀರಿ ನೋಡಿರಿ. ಇವ ಎರಡು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಅದು ಅಂತಂದ್ರೆ ಒಂದೊಂದೊಂದು ಏನು ಮಾಡ್ತಾವೆ, ಇವ ರಿಪೇಲ್ ಮಾಡ್ತಾವೆ. ಇದನ್ನು ಈ ಕಡೆ ಇದಿದ್ದು ಆ ಕಡೆ ನುಗ್ಸಕ್ಕೆ ಟ್ರೈ ಮಾಡ್ತೈತಿ, ಇದಿದ್ದು ಈ ಕಡೆ ನುಗ್ಸಕ್ಕೆ ಟ್ರೈ ಮಾಡ್ತೈತಿ. ಹೌದು ಎರಡು ಅಪೋಸಿಟ್ ನೇಚರ್ದು ಚಾರ್ಜ್ ಪಾರ್ಟಿಕಲ್ಸ್ ಇದ್ದು ಅಂತಂದ್ರೆ, ಒಂದು ಪ್ಲಸ್ ಇತ್ತು ಒಂದು ಮೈನಸ್ ಇತ್ತಂದ್ರೆ, ಒಂದು ಪ್ಲಸ್ ಇತ್ತು ಒಂದು ಮೈನಸ್ ಇತ್ತು ಅಂತಂದ್ರೆ ಒಂದೊಂದೊಂದು ಏನು ಮಾಡ್ತಾವೆ, ಇವ ಅಟ್ರ್ಯಾಕ್ಟ್ ಮಾಡ್ತಾವೆ. ಓಕೆ, ನಿಮಗೆ ಗೊತ್ತಾಯ್ತು ನಮ್ಮ ನೇಚರ್ ಯಾವ ರೀತಿ ಐತೆ ಅಂತ ಹೇಳಿ. ನೇಚರ್ ಯಾವ ರೀತಿ ಐತೆ ಅಂತಂದ್ರೆ ಅಪೋಸಿಟ್ ನೇಚರ್ ಏನಿರ್ತೈತಿ ಅವು ಒಂದೊಂದೊಂದು ಅಟ್ರ್ಯಾಕ್ಟ್ ಮಾಡ್ತಿರ್ತಾವೆ. ಸೇಮ್ ನೇಚರ್ದು ಪಾರ್ಟಿಕಲ್ಸ್ ಒಂದೊಂದೊಂದು ಅಪೋಸ್ ಮಾಡ್ತಿರ್ತಾವೆ ಅಂತಂದ್ರೆ ದೂರ ಹೋಗಿ ಟ್ರೈ ಮಾಡ್ತಿರ್ತಾವೆ. ನಿಮಗೆ ಎಲ್ಲರಿಗೂ ಗೊತ್ತೈತಿ. ಸೊ ವಿದ್ಯುತ್ ಆವೇಶ ಅಂತ ಹೇಳಿ ನೀವು 10th ಕ್ಲಾಸ್ದಾಗ ಕಲ್ತಿರ್ತೀರಿ. ಅದಕ್ಕೆ ನಾವು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಓಕೆ, ದೀಸ್ ಆರ್ ಎಲೆಕ್ಟ್ರಿಕ್ ಚಾರ್ಜ್ ಪಾರ್ಟಿಕಲ್ಸ್. ಸೇಮ್ ಚಾರ್ಜ್ ಪಾರ್ಟಿಕಲ್ಸ್ ಒಂದೊಂದೊಂದು ರಿಪೆಲ್ ಮಾಡ್ತಾವೆ, ಅಪೋಸಿಟ್ ನೇಚರ್ ಇದ್ದದ್ದು ಒಂದೊಂದೊಂದು ಅಟ್ರ್ಯಾಕ್ಟ್ ಮಾಡ್ತಾವೆ. ಇಲ್ಲಿ ಅಪೋಸ್ ಏನು ಮಾಡ್ತಿರ್ತಾವಲ್ಲ ಅವಾಗೂ ಒಂದು ಫೋರ್ಸ್ ಕೆಲಸ ಮಾಡ್ತಿರ್ತೈತಿ ಎಫ್. ಹೌದು, ರಿಪೇಲ್ ಅಟ್ರ್ಯಾಕ್ಟ್ ಮಾಡ್ತಿರ್ತಾವಲ್ಲ ಅವಾಗೂ ಒಂದು ಫೋರ್ಸ್ ಕೆಲಸ ಮಾಡ್ತಿರ್ತೈತಿ ಎಫ್ ಅನ್ನು ಫೋರ್ಸ್ಲೇ ಒಂದೊಂದೊಂದು ಅಟ್ರ್ಯಾಕ್ಟ್ ಮಾಡ್ತಿರ್ತಾವೆ, ಎಫ್ ಅನ್ನು ಫೋರ್ಸ್ಲೇ ಒಂದೊಂದೊಂದು ರಿಪೇಲ್ ಮಾಡ್ತಿರ್ತಾವೆ. ಆ ಫೋರ್ಸ್ ಫಾರ್ಮುಲಾ ಏನು ಬರ್ತೈತೆ ಅಂದ್ರೆ ಎಫ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡ್ ಬೈ r². ಈ r ಅನ್ನೋದು ಏನೈತಿಲ್ಲ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್. ಏನಾಗ್ತೈತಿ, ಈ r ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್. ಸೊ ಇವಾಗ ಇಲ್ಲಿ ಎಫ್ ಅನ್ನೋದು ಫೋರ್ಸ್ ಐತಿ. ಇದು ಅಟ್ರಾಕ್ಟಿವ್ ಫೋರ್ಸು ಆಗಿರ್ಬೋದು ಅಥವಾ ರಿಪೆಲಿಂಗ್ ಫೋರ್ಸು ಆಗಿರ್ಬೋದು. ಅಪೋಸಿವ್ ಫೋರ್ಸ್, ಅಪೋಸಿಟ್, ಹಾಂ ಸೇಮ್ ಅನ್ಬೋದು ನೀವು. ಅಟ್ರಾಕ್ಟಿವ್ ನೇಚರ್ದು ಫೋರ್ಸ್ ಆಗಿರ್ಬೋದು ಮತ್ತು ರಿಪೆಲಿಂಗ್ ನೇಚರ್ದು ಫೋರ್ಸ್ ಆಗಿರ್ಬೋದು. ಇದು ಡಿಪೆಂಡಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್ಸ್. ಚಾರ್ಜ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಎರಡು ಕೇಸನ್ನು ನಾನು ಕನ್ಸಿಡರ್ ಮಾಡಿ ತೊಗೊಳತ್ತೀನಿ ಇಲ್ಲಿ. ಓಕೆ, ಈ ಕೇಸ್ದಾಗೂ ಎಫ್ ಫೋರ್ಸ್ಲೇ ಅವೇನು ಮಾಡತ್ತಾವು, ರಿಪೆಲ್ ಅಂತಂದ್ರೆ ದೂರ ಹೋಗಕ್ಕೆ ಟ್ರೈ ಮಾಡತ್ತಾವೆ. ಇಲ್ಲಿ ಎರಡು ಅಪೋಸಿಟ್ ನೇಚರ್ದು ಪಾರ್ಟಿಕಲ್ಸ್ ಅದಾವೆ, ಅದಕ್ಕಾಗಿ ಅಟ್ರಾಕ್ಟ್ ಮಾಡತ್ತಾವೆ ಎಫ್ ಫೋರ್ಸ್ಲೇ. ಆ ಫೋರ್ಸದ ವ್ಯಾಲ್ಯೂ ಏನು ಬರ್ತೈತೆ ಅಂತಂದ್ರೆ 1/4πε0. ಇಲ್ಲಿ ಏನು ε0 ಐತ್ಲ, ಇದು ಪರ್ಮಿಟಿವಿಟಿ. Q1 Q1 ಅನ್ನೋದು ಒಂದು ಚಾರ್ಜ್ ಐತಿ, Q2 ಅನ್ನೋದು ಒಂದು ಚಾರ್ಜ್ ಐತಿ, ಆರ್ ಅನ್ನೋದು ಏನೈತಿ ಅದರ ಡಿಸ್ಟೆನ್ಸ್ ಐತೆ ಅದ್ರ ನಡಬಾರ್ಕಿಂತ. ಆವಾಗ ಧ್ಯಾನ ಕೊಟ್ಟು ನೋಡ್ರಿ, ಇಲ್ಲಿ ಚಾರ್ಜ್ ಕರೆಕ್ಟಾ? ಚಾರ್ಜ್ ಫಾರ್ಮುಲಾ ಎಲ್ಲಿದು ಬರ್ತೈತಿ ನಿಮ್ಗೆ, ಕರೆಂಟ್ ಈಕ್ವಲ್ಸ್ ಟು ಚಾರ್ಜ್ ಅಪಾನ್ ಟೈಮ್. ಓಕೆ, ಕರೆಂಟ್ ಈಕ್ವಲ್ಸ್ ಟು ಚಾರ್ಜ್ ಅನ್ನೋ ಟೈಮ್ ಒಂದು ಫಾರ್ಮುಲಾ ಕೇಳಿರಿ. ಇಲ್ಲಿ ಹಿಡ್ದ ಚಾರ್ಜ್ ಡೈಮೆನ್ಷನ್ಸ್ಗಳನ್ನು ನಾವು ತಕ್ಕೋಬೋದು. ಚಾರ್ಜ್ ಡೈಮೆನ್ಷನ್ ಏನಾಗ್ತೈತಿ, ಕರೆಂಟ್ ಇಂಟು ಟೈಮ್. ಕರೆಂಟ್ದಂದ್ರೂ ಡೈಮೆನ್ಷನ್ ಎ ಐತಿ, ಟೈಮ್ ಡೈಮೆನ್ಷನ್ ಟಿ ಐತಿ. AT ಏನಾಯ್ತು, ಚಾರ್ಜ್ ಡೈಮೆನ್ಷನ್ ಆಯ್ತು. ಕರೆಕ್ಟಾ? ಸೊ ನನಗೇನು ಬೇಕಾಗಿತ್ತು, ε0 ಡೈಮೆನ್ಷನ್ ಬೇಕಾಗಿತ್ತು. ε0 ಈ ಕಡೆ ಕಳಿಸ್ಬಿಡ್ರಿ, ಈ ಕಡೆ ಬತ್ತು ಎಫ್ ಈ ಕಡೆ ಕಳಿಸ್ರಿ. Q1 Q2 ಡಿವೈಡ್ ಬೈ 4πr² ಇಂಟು ಎಫ್. ಹೌದು, ε0 ಈಕ್ವಲ್ಸ್ ಟು Q1 Q2 ಡಿವೈಡ್ ಬೈ 4πr² ಎಫ್. ನೋಡ್ರಿ, 4 ಅನ್ನೋದು ಒಂದು ಮ್ಯಾಥಮೆಟಿಕಲ್ ನಂಬರ್ ಐತಿ, ಪೈ ಅನ್ನೋದು ಒಂದು ಮ್ಯಾಥಮೆಟಿಕಲ್ ನಂಬರ್ ಐತಿ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 22/7. ಕರೆಕ್ಟಾ? ಇವೆರಡು ಮ್ಯಾಥಮೆಟಿಕಲ್ ನಂಬರ್ ಅದಾವೆ. ಈ ಥರದ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ಸ್ ಇರೋಂಗಿಲ್ಲ, ನಂಬರ್ದ ಡೈಮೆನ್ಷನ್ ಇರೋಂಗಿಲ್ಲ. 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಏನು ಮ್ಯಾಥಮೆಟಿಕಲ್ ನಂಬರ್ಸ್ ಅದಾವಲ್ಲ ಆ ಥರದ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ಸ್ ಇರೋಂಗಿಲ್ಲ ನಮ್ಮ ಕಡೆ. ಓಕೆ, ಅದಕ್ಕಾಗಿ ಈ ಥರದಂತರೂ ಡೈಮೆನ್ಷನ್ ಇಲ್ಲ. ಚಾರ್ಜ್ದಂತರೂ ಡೈಮೆನ್ಷನ್ ಐತಿ. Q1 ಅನ್ನೋದು ಒಂದು ಚಾರ್ಜ್, Q2 ಅನ್ನೋದು ಒಂದು ಚಾರ್ಜ್ ಡೈಮೆನ್ಷನ್ ಏನೈತಿ AT. ಸೊ ಇಲ್ಲಿ ಹಿಡ್ದ ನಾನು ಬರಿಬೋದು ನೋಡ್ರಿ, ε0 ಈಕ್ವಲ್ಸ್ ಟು ಇದು AT, ಇದು AT. AT ಇಂಟು AT ಏನಾಗ್ತೈತಿ, ATದು ಹೋಲ್ ಸ್ಕ್ವೇರ್ ಅಂತಂದ್ರೆ A² T² ಅಂತ ಬರಿಬೋದು, ಡಿವೈಡೆಡ್ ಬೈ ಆರ್ ಅನ್ನೋದು ಒಂದು ಡಿಸ್ಟೆನ್ಸ್ ಐತಿ. ಸೊ ಡಿಸ್ಟೆನ್ಸ್ದ ಡೈಮೆನ್ಷನ್ ಎಲ್ ಬರ್ತೈತಿ, L² ಆಯ್ತು. ಫೋರ್ಸ್ ಡೈಮೆನ್ಷನ್ ML_T-2. ಓಕೆ, ಇಲ್ಲಿ ಹಿಡ್ದು ಸಾಲ್ವ್ ಮಾಡೋಣ. ಇದು ಸಾಲ್ವ್ ಮಾಡಿ ಏನು ಬರ್ತೈತೆ ನೋಡ್ರಿ. ಫಸ್ಟ್ ಆಫ್ ಆಲ್
ಎಮ್ ಅಂತರೂ -1 ಆಗ್ತೈತೆ ಮ್ಯಾಗ ಹೋಗಿ ಎಮ್ -1. ಆಮೇಲೆ L2 ಇಂಟು ಎಲ್ ಕ್ಯೂಬ್ ಆಗ್ತೈತಿ, ಅದು ಮೈನಸ್ ಆಗ್ತೈತೆ ಮ್ಯಾಗ ಹೋಗಿ L⁻⁻3. ಇಲ್ಲಿ L ಕ್ಯೂಬ್ ಆಗಿರ್ತೈತೆ, ಮ್ಯಾಗ ಹೋಗಿ -3 ಆಗ್ತದೆ. ಎಲ್ಲ ಆಯಿತು. ಆಮೇಲೆ ಟಿ ಬಗ್ಗೆ ನೋಡು. T⁻2 ಐತಿ, ಮ್ಯಾಗ ಹೋಗಿ T⁻+2 ಆಗ್ತೈತೆ. T⁻2 ಇಂಟು T⁻+2 T⁻4. ಆಮೇಲೆ e⁻2 ಅಂತೂ ಐತೆ ಇಲ್ಲಿ. ಓಕೆ, ಸೊ ಇದೇನಾಯ್ತು ನಮ್ದು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಅಪ್ಸಲನ್ ನಾಟ್. m⁻⁻1 L⁻⁻3 T⁻4 e⁻2 ಇದೇನೈತಿಲ್ಲ ಈ ಡೈಮೆನ್ಷನಲ್ ಫಾರ್ಮುಲಾ ಪರ್ಮಿಟಿವಿಟಿ ಇದೆ. ಓಕೆ, ಈಸಿಲಿ ತೆಗಿಬೋದಲ್ಲ ನೀವು. ಡೈಮೆನ್ಷನಲ್ ಫಾರ್ಮುಲಾ ಆಫ್ ಅಪ್ಸಲನ್ ನಾಟ್ ಅಥವಾ ಪರ್ಮಿಟಿವಿಟಿ, ಈ ಒಂದು ಫಾರ್ಮುಲಾ ನೆನ್ಪಿಟ್ರಿ, ಮೇನ್ ಫಾರ್ಮುಲಾ ಇದು. ಈ ಫಾರ್ಮುಲಾಲಿ ಏನು ಮಾಡ್ಬೋದು ನೀವು, ಡೈಮೆನ್ಷನಲ್ ಫಾರ್ಮುಲಾ ಯಾವ ಥರದ್ದು ಬೇಕಾದ್ರೆ ತೆಗಿಬೋದು. ಇಲ್ಲಿ ಅಪ್ಸಲನ್ ನಾಟ್ ಬೇಕಾಗಿತ್ತಂದ್ರೆ ಈ ಫಾರ್ಮುಲಾ ಭಾಳ ಯೂಸ್ ಆಗ್ತೈತಿ. ಇಲ್ಲಿ ಸೇಮ್ ಫಾರ್ಮುಲಾ ಅದಾವೆ ಎರಡು, ಕರೆಕ್ಟಾ. ಇದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದಕ್ಕೆ ಕರೀತಾರೋ, ಇದಕ್ಕೆ ಕೂಲಂಬಿಕ್ ಫೋರ್ಸ್ ಅಂತ ಕರೀತಾರೆ. ಕೂಲಮ್ಸ್ ಲಾ ಒಳಗೆ ಕಲಿತೀರಿ. ಸೆಕೆಂಡ್ PUC ಒಳಗೆ ಫಸ್ಟ್ ಚಾಪ್ಟರ್ ಐತಿ ನಿಮ್ಗೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅಂತೇಳಿ. ಆ ಚಾಪ್ಟರ್ದಾಗ ಫಸ್ಟ್ ಟಾಪಿಕ್ ಐತಿ ಕೂಲಮ್ಸ್ ಫೋರ್ಸ್ ಅಂಥೇಳಿ, ಅಲ್ಲಿ ಇದು ಕರಿತೀರಿ. ಇದು ಗ್ರಾವಿಟೇಷನಲ್ ಫೋರ್ಸ್. ಈ ಫೋರ್ಸ್ ಏನೈತಿ ಗ್ರಾವಿಟೇಷನಲ್ ಫೋರ್ಸ, ಇದು ಕೂಲಮ್ಸ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ ಎರಡು ಮಾಸಸ್ಗಳ ನಡ್ಬರ್ಕ್ ಏನಾಗ್ತೈತಿ, ಇದು ಯೂಸ್ ಆಗ್ತೈತಿ. ಮತ್ತು ಇದು ಕೂಲಮ್ಸ್ ಫೋರ್ಸ್ ಏನೈತಿ ಎರಡು ಚಾರ್ಜ್ ಪಾರ್ಟಿಕಲ್ಸ್ ನಡ್ಬರ್ಕ್ ಹತ್ತಿರ್ತೈತಿ ಅದು. ಓಕೆ, ನೀವು ನೋಟ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದು ಅಂತ ನಮ್ಮ ಕಡೆ ಈಗ ಇವೆಲ್ಲ ಮೇನ್ ಫಿಸಿಕಲ್ ಕ್ವಾಂಟಿಟೀಸ್ಗಳು ಅದಾವೆ, ಕರೆಕ್ಟಾ. ಇವೆಲ್ಲತ್ರೂ ನಾವು ಭಾಳ ಕೇರ್ಫುಲ್ಲಾಗಿದ್ರು ಡೈಮೆನ್ಷನ್ಸ್ಗಳನ್ನು ಕಲಿಬೇಕಾಗ್ತದೆ. ಯಾಕಂತಂದರೆ ಎಕ್ಸಾಮಿನವ್ರಿಗೂ ಗೊತ್ತೈತೆ ಇವೆಲ್ಲ ಡೈಮೆನ್ಷನ್ಸ್ಗಳು ಒಂದು ಸ್ವಲ್ಪ ಡಿಫಿಕಲ್ಟ್ ಅದಾವು. ಸೊ ಅವ್ರಿಗೆ ಈಸಿ ಅಂತರೂ ಕೇಳಂಗಿಲ್ಲ ನಿಮಗೆ, ಪಕ್ಕ ಡೈರೆಕ್ಟ್ ಅಂತರೂ ಕೇಳಂಗಿಲ್ಲ. ವೆಲಾಸಿಟಿ ಡೈಮೆನ್ಷನ್ ಏನ, ಸ್ಪೀಡ್ದು ಡೈಮೆನ್ಷನ್ ಏನ, ವೆಲಾಸಿಟಿದು ಡೈಮೆನ್ಷನ್ ಏನ, ಡೈರೆಕ್ಟ್ ಅಂತರೂ ಕೇಳಂಗಿಲ್ಲ. ಅವ್ರು ಕೇಳ್ರೆ ಇಂಥವು ಕೇಳ್ತಾರೆ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ದು ಡೈಮೆನ್ಷನ್ ಏನ, ಪರ್ಮಿಟಿವಿಟಿದ ಡೈಮೆನ್ಷನ್ ಏನ. ಎಕ್ಸಾಮ್ನರಿಗೂ ಗೊತ್ತೈತಿ, ಭಾಳ ಸ್ಟೂಡೆಂಟ್ಸ್ಗಳದಾರು ಈಸಿಲಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಬಟ್ ಡಿಫಿಕಲ್ಟ್ ಏನೈತಿ ಇಲ್ಲಿ, ಡಿಫಿಕಲ್ಟಿ ಇದೈತಿ. ಸೊ ಇದನ್ನ ಅವ್ರು ಪಕ್ಕ ಏನು ಮಾಡ್ತಾರೋ ಕೇಳೋ ಸಾಧ್ಯತೆ ಐತಿ. ನೆಕ್ಸ್ಟ್ ಪರ್ಮಿಯಬಿಲಿಟಿ. ನೆಕ್ಸ್ಟ್ ಏನೈತಿ ಪರ್ಮಿಯಬಿಲಿಟಿ. ಇದನ್ನ ಎತ್ತರಲ್ಲೇ ಡಿನೋಟ್ ಮಾಡ್ತೀವಿ ಅಂತಂದ್ರೆ ನಾವು μ0 ಕರೆಕ್ಟಾ. ಇದನ್ನು ನಾವು ಯಾವ ರೀತಿ ತೆಗಿತೀವಿ ಅಂತಂದ್ರೆ ಒಂದು ಫಾರ್ಮುಲಾ ಬರ್ತೈತಿ, C = 1/√μ0ε0. ಈ ಫಾರ್ಮುಲಾಲಿ ನೀವು μ0 ತೆಗಿಬೋದು. ಸಿ ಏನೈತ್ಲೆ ಅದ ಸ್ಪೀಡ್ ಆಫ್ ಲೈಟ್, ಇದು ಕರೆಕ್ಟಾ. ಏನಿದೆ ಸ್ಪೀಡ್ ಆಫ್ ಲೈಟ್, ಸ್ಪೀಡ್ ಆಫ್ ಲೈಟ್. ಸಿ ಅನ್ನೋದೇನ ಸ್ಪೀಡ್ ಆಫ್ ಲೈಟಾ. μ0 ಅಂದ್ರು ε0 ಅಂದ್ರು ಗೊತ್ತಾಯ್ತು ನಿಮಗೆ ಪರ್ಮಿಟಿವಿಟಿ. ಇಲ್ಲಿ ಹತ್ರ ಡೈಮೆನ್ಷನ್ ತೆಗೆದೀವಿ, ಅಲ್ಲಿ ಹಿಡ್ದ ನೀವು μ0 ಅದು ಏನು ಮಾಡ್ಬೋದು ಡೈಮೆನ್ಷನ್ ತೆಗಿಬೋದು. ಪರ್ಮಿಟಿವಿಟಿ ಬೇರೆ, ಪರ್ಮಿಯಬಿಲಿಟಿ ಬೇರೆ. ಸೊ ಇಲ್ಲಿ ಹಿಡ್ದ ನಾವು ಏನು ಮಾಡ್ಬೋದು, ಎರಡು ಕಡೆ ಸ್ಕ್ವೇರಿಂಗ್ ಮಾಡಿರಿ. ಎರಡು ಕಡೆ ಸಿ ಈ ಕಡೆ ಸ್ಕ್ವೇರ್ ಮಾಡಿರಿ, C² ಆಗ್ತೈತಿ. ಆ ಕಡೆ ಸ್ಕ್ವೇರ್ ಮಾಡಿರಿ ಅಂತಂದ್ರೆ ರೂಟ್ ಕ್ಯಾನ್ಸಲ್ ಆಗ್ತೈತಿ. ಒಂದರ ಸ್ಕ್ವೇರ್ ಅಂತರೂ ಒಂದೇ ಉಳಿತೈತಿ. ಆಮೇಲೆ ಅಂಡರ್ ರೂಟ್ದಾಗ μ0 ε0 ಐತಿ, ರೂಟ್ ಕ್ಯಾನ್ಸಲ್ ಆಗಿ μ0 ε0 ಉಳಿತೈತಿ. ಎರಡು ಕಡೆ ಸ್ಕ್ವೇರಿಂಗ್ ಮಾಡಿರಿ ಅಂತಂದ್ರೆ ನಿಮಗೆ ಬೇಕಾಗಿದ್ದು μ0 ಈ ಕಡೆ ತೊಗೊಂಬರಿ. ಏನು ಉಳಿತು ಆಚೆ ಕಡೆ 1/c² ε0. ನೋಡ್ರಿ, ಸಿ ಅನ್ನೋದು ಸ್ಪೀಡ್ ಆಫ್ ಲೈಟ್ ಐತಿ. ಓಕೆ, ಅದು ಸ್ಪೀಡನ್ನು ಐತಿ. ಅದು ಎತ್ತರದರೆ ಸ್ಪೀಡ್ ಇರೋತಕ್ಕ ಫಸ್ಟ್ ಆಫ್ ಆಲ್ ಸ್ಪೀಡ್ ಐತಿ. ಸ್ಪೀಡ್ ಡೈಮೆನ್ಷನ್ ಏನಿತ್ತು L⁻⁻1. ಸ್ಪೀಡ್ ಅಥವಾ ವೆಲಾಸಿಟಿ ಅನ್ನೋ ಟರ್ಮ್ಸ್ ಕಂಡು ಬಂದು ಅಂತಂದ್ರೆ ಅಲ್ಲಿ ಡೈಮೆನ್ಷನ್ ಏನು ಯೂಸ್ ಮಾಡ್ತಿದ್ದು ನಾವು L⁻⁻1, ಕರೆಕ್ಟಾ. ಆ್ಯಂಗುಲರ್ ಸ್ಪೀಡ್ ಅಥವಾ ಆ್ಯಂಗುಲರ್ ವೆಲಾಸಿಟಿನ ಬಿಟ್ಟು ಕಿಶನ್ ಅವೆರಡು ಬೇರೆ ಬೇರೆ ಟರ್ಮ್ಸ್ ಅದಾವೆ. ಅದರದ್ದು ಡೈಮೆನ್ಷನ್ T-1 ಆಗ್ತೈತಿ. ಆ್ಯಂಗುಲರ್ ವೆಲಾಸಿಟಿ ಅಥವಾ ಆ್ಯಂಗುಲರ್ ಸ್ಪೀಡ್ ಅದ್ರ ಡೈಮೆನ್ಷನ್ ಬೇರೆ. ಉಳ್ಕಿದೆಲ್ಲ ಸ್ಪೀಡ್ ಅಥವಾ ವೆಲಾಸಿಟಿ ಅನ್ನೋ ಟರ್ಮ್ಸ್ ಬಂದು ಅಂತಂದ್ರೆ ಬೇರೆ ಕಡೆ ಅಲ್ಲಿ ನೀವು L⁻⁻1 ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ 1/√μ0
ಸಿ ಜಾಗದಾಗ ಎಲ್ ಟಿ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಐತಿ ಇಲ್ಲಿ, ಅದು ಮರ್ಯಾಕೆ ಹೋಗ್ಬೇಡ್ರಿ ಅದನ್ನು. ಮತ್ತು ಆಮೇಲೆ ಅಪ್ಸಲನ್ ನಾಟ್ ಅದ, ಈಗ ತೆಗ್ದೀವಿ ನಾವು. ಎಮ್ ಮೈನಸ್ ಒನ್ ಎಲ್ ಟು ದ ಪವರ್ ಆಫ್ ಮೈನಸ್ 3, ಎಮ್ ಮೈನಸ್ ಒನ್ ಎಲ್ ಟು ದ ಪವರ್ ಆಫ್ ಮೈನಸ್ 3, ಟಿ ಟು ದ ಪವರ್ ಆಫ್ 4, ಎ ಟು ದ ಪವರ್ ಆಫ್ 2. ಇನ್ನು ಭಾಳ ಮಂದಿಗೆ ಒಂದೊಂದು ಭಾಳ ಮಂದಿ ಏನು ಮಾಡ್ತಾರೆ ಅಂತಂದ್ರೆ, ಸರ್ ಇವ್ರನ್ನೆಲ್ಲ ಮಾಡೋದು ಕಂಪಲ್ಸರಿ ಐತನ ಕೇಳ್ತಾರೆ. ನೀವು ಮಾಡೋರಿದ್ರೆ ಮಾಡ್ಬೋದು, ಇಲ್ಲದಂತಾರೆ ಬಿಡ್ಬೋದು. ಆಮೇಲೆ ಎಕ್ಸಾಮ್ದಾಗ ಕ್ವಶನ್ ಸಾಲ್ವ್ ಆಗ್ಲಿಕ್ಕೆ ನಾರ್ಮಲಾಗಿ ಬೋರ್ಡ್ ಎಕ್ಸಾಮ್ ಅಷ್ಟು ಕ್ಲಿಯರ್ ಮಾಡ್ಕೋತೀರಿ, ಆಮೇಲೆ ಭಾಳ ಒಂದು ನಾರ್ಮಲ್ ಕಾಲೇಜ್ಗೆ ಹೋಗಿಬಿಡ್ತೀರಿ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಸ್ವಲ್ಪ ಎಫರ್ಟ್ ಹಾಕಿರಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಲಿಬೋದು. ಓಕೆ, ಸೊ ಇಲ್ಲಿ ಹಿಡ್ದು ನಾವು ಇದನ್ನು ಸಾಲ್ವ್ ಮಾಡೋಣ. ನೋಡಿರಿ, ಎಲ್ ಸ್ಕ್ವೇರ ಟಿ ಟು ದ ಪವರ್ ಆಫ್ ಮೈನಸ್ 2 ಆಗ್ತಿದೆ. 1 ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಆಫ್ ಮೈನಸ್ 2, ಹೌದಿಲ್ಲ? 1 ಡಿವೈಡ್ ಬೈ ಎಲ್ ಸ್ಕ್ವೇರ್ ಟಿ ಟು ದ ಪವರ್ ಆಫ್ ಮೈನಸ್ 2, ಎಮ್ ಟು ದ ಪವರ್ ಆಫ್ ಮೈನಸ್ 1 ಐತಿ, ಆಮೇಲೆ ಎಲ್ ಟು ದ ಪವರ್ ಆಫ್ ಮೈನಸ್ 3 ಐತಿ, ಟಿ ಟು ದ ಪವರ್ ಆಫ್ 4, ಎ ಟು ದ ಪವರ್ ಆಫ್ 2. ಸಾಲ್ವ್ ಮಾಡೋಣಪ್ಪ. ಹಿಂಗೆ ಭಾಳ ದೊಡ್ಡದೈತದ. ನೋಡ್ರಿ, ಫಸ್ಟ್ ಎಮ್ ತೊಗೊಂಡು ಎಮ್ ಮ್ಯಾಗ ಹೊತ್ತಂದ್ರೆ ಮ್ಯೂ ನಾಟ್ ಈಕ್ವಲ್ಸ್ ಟು ಎಮ್ ಮ್ಯಾಗ ಹೊತ್ತಂದ್ರೆ ಎಮ್ ಟು ದ ಪವರ್ ಆಫ್ ಪ್ಲಸ್ 1 ಆಗ್ತೈತಿ. ಮೈನಸ್ 1 ಐತಿ, ಮ್ಯಾಗ ಹೊತ್ತಂದ್ರೆ ಪ್ಲಸ್ 1. ನೆಕ್ಸ್ಟ್ ಎಲ್ ತೊಗೊಂಡು ಇಲ್ಲಿ ಎಲ್ ಸ್ಕ್ವೇರ್ ಐತಿ, ಇಲ್ಲಿ ಎಲ್ ಟು ದ ಪವರ್ ಆಫ್ ಮೈನಸ್ 3 ಐತಿ. ಬೇಸ್ ಸೇಮ್ ಅದಾವೆ, ಪವರ್ಗಳು ಆ್ಯಡ್ ಆಗ್ತಾವೆ. 2ದಾಗ ಮೈನಸ್ 3 ಆ್ಯಡ್ ಆಗ್ತಂದ್ರೆ ಮೈನಸ್ 1 ಬರ್ತೈತಿ, ಅದು ಮ್ಯಾಗ ಹೊತ್ತಂದ್ರೆ ಪ್ಲಸ್ 1 ಆಗ್ತೈತಿ. ಸೊ ಎಲ್ ಟು ದ ಪವರ್ ಆಫ್ 1, ಎಮ್ ಆಯಿತು, ಎಲ್ ಆಯಿತು. ಇನ್ನು ಟಿ, ಇಲ್ಲಿ ಟಿ ಟು ದ ಪವರ್ ಆಫ್ ಮೈನಸ್ 2 ಐತಿ, ಇಲ್ಲಿ ಟಿ ಟು ದ ಪವರ್ ಆಫ್ 4 ಐತಿ. ಪವರ್ಗಳು ಆ್ಯಡ್ ಆದವು ಅಂತಂದ್ರೆ ಪ್ಲಸ್ 2 ಬರ್ತೈತಿ, ಮ್ಯಾಗ ಹೊತ್ತಂದ್ರೆ ಮೈನಸ್ 2, ಟಿ ಟು ದ ಪವರ್ ಆಫ್ ಮೈನಸ್ 2. ನೆಕ್ಸ್ಟ್ ಎಮ್ ಎಲ್ ಟಿ ಆಯ್ತು, ಆಮೇಲೆ ಎ ತೊಗೊಂಡು ಎ ಟು ದ ಪವರ್ ಆಫ್ 2 ಐತಿ, ಮ್ಯಾಗ ಹೋಗಿ ಎ ಟು ದ ಪವರ್ ಆಫ್ ಮೈನಸ್ 2 ಆಗ್ತದೆ. ಓಕೆ, ಇದೇನಾ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮ್ಯೂ ನಾಟ್ ಪರ್ಮಿಯಬಿಲಿಟಿ. ಓಕೆ, ನೋಟ್ ಮಾಡ್ಕೊರಿ. ಇಲ್ಲಿ ಸೈಡಿಗೆ ಬರ್ಕೊಳ್ಳೋರಿದ್ರೆ ಬರ್ಕೋರಿ. ಮ್ಯೂ ನಾಟ್ ಅಂದರೂ ಪರ್ಮಿಯಬಿಲಿಟಿ, ಅದು ಕರೆಕ್ಟಾ? ಮ್ಯೂ ನಾಟ್ ಅಂದರೂ ಪರ್ಮಿಯಬಿಲಿಟಿ. ಸಿ ಅನ್ನೋದ ಸ್ಪೀಡ್ ಆಫ್ ಲೈಟ್ ಐತಿ, ಸ್ಪೀಡ್ ಆಫ್ ಲೈಟ್. ಅಪ್ಸಲನ್ ನಾಟ್ permittivity, mu naught permeability. ಓಕೆ, ಸೊ ಇಲ್ಲಿ ನೋಟ್ ಮಾಡ್ಕೊಂಡು ಬಿಡ್ರಿ, ಯಾಕಂತಂದ್ರೆ ನೆನಪು ಉಳಿಲಿಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಲೆಕ್ಚರನ್ನು ಕಂಪ್ಲೀಟ್ ಮಾಡಿದ ಬಳಿಕ ಪ್ಲೀಸ್ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ನೆಕ್ಸ್ಟ್ ಲೆಕ್ಚರಿಗೆ ಬರೋದು ಬರ್ರಿ. ಹಿಂದಿನ ಲೆಕ್ಚರ್ದು ರಿವೈಸ್ ಮಾಡೋದು, ಆಮೇಲೆ ನೆಕ್ಸ್ಟ್ ಲೆಕ್ಚರಿಗೆ ನೀವೇನು ಮಾಡೋದು ಬರೋದು. ಓಕೆ, ಇರೇಸ್ ಮಾಡಲಿ. ಓಕೆ, ನಾನು ಸಮ್ರಿ ಕೊಟ್ಬಿಡ್ತೀನಿ ನಿಮ್ಗೆ. ಸಮ್ರಿ ಏನಂತಂದ್ರೆ ಈ ಥರದ summary. ಇನ್ನು ಸಮ್ರಿ ಸ್ಪೆಲ್ಲಿಂಗ್ ಕರೆಕ್ಟ್ ಐತೆ ಗೊತ್ತಿಲ್ಲ ನನಗೆ. ಓಕೆ, ನಿಮಗೆ ಗ್ರಾವಿಟೇಷ್ನಲ್ ಕಾನ್ಸ್ಟೆಂಟದ ಎಲ್ಲರೇ ಡೈಮೆನ್ಷನ್ ಬೇಕಾಗಿತ್ತಂದ್ರೆ ಗ್ರಾವಿಟೇಷ್ನಲ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟದ ಡೈಮೆನ್ಷನ್ ಬೇಕಾಗಿತ್ತಂದ್ರೆ ಜಿದ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಎಫ್ ಈಕ್ವಲ್ಸ್ ಟು ಜಿ m1 m2 ಡಿವೈಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಎಫ್ ಫೋರ್ಸ್ ಐತಿ, ಜಿ ಗ್ರಾವಿಟೇಷನಲ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಐತಿ, ಎಮ್ ಮಾಸ್ ಐತಿ, ಆರ್ ಡಿಸ್ಟೆನ್ಸ್ ಐತಿ. ಓಕೆ, ಈ ಫಾರ್ಮುಲಾ ನೀವು ಏನು ಮಾಡಬೇಕು? ನೆನ್ಪಿಟ್ಕೋಬೇಕು. ಸೆಕೆಂಡ ಪರ್ಮಿಟಿವಿಟಿ ಬೇಕಾದ್ರೆ
ಸೆಕೆಂಡ್ ಒನ್ ಪರ್ಮಿಟಿವಿಟಿ ಬೇಕಾದ್ರೆ ಏನು ಮಾಡ್ತೀರಿ ಅಪ್ಸಲನ್ ನಾಟ್ ಅಂತ ಹೇಳಿ ಕರಿತೀರಿ. ಇದರ ಫಾರ್ಮುಲಾ ಏನು F = 1/4π ಅಪ್ಸಲನ್ ನಾಟ್ Q1 Q2 / R². ಇಲ್ಲಿ F ಅನ್ನೋದು ಫೋರ್ಸ್ ಐತಿ, Q ಅನ್ನೋದು ಚಾರ್ಜ್ ಐತಿ, R ಅನ್ನೋದು ಡಿಸ್ಟೆನ್ಸ್ ಐತಿ, ಅಪ್ಸಲನ್ ನಾಟ್ ಇಟ್ ಈಸ್ ಪರ್ಮಿಟಿವಿಟಿ. ಅದರದ್ದು ಡೈಮೆನ್ಷನ್ ನಿಮಗೆ ಬೇಕಾಗಿತ್ತಂದ್ರೆ ಈ ಫಾರ್ಮುಲಾ. ಥರ್ಡ್ ಪರ್ಮಿಯಬಿಲಿಟಿ ಮ್ಯೂನಾಟ್ ಅಂಥೇಳಿ ಇದಕ್ಕೆ ಕರಿತೀವಿ ನಾವು. ಇದರದೆಲ್ಲರ ಡೈಮೆನ್ಷನ್ ಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ C = 1/√ದಾಗ ಮ್ಯೂನಾಟ್ ಅಪ್ಸಲನ್ ನಾಟ್. ಓಕೆ, ಇವು ಮೂರು ಫಾರ್ಮುಲಾಸ್ ಏನು ಮಾಡ್ಬೇಕು ನೀವು ನೆನ್ಪಿಟ್ಕೋತೀರಿ. ಓಕೆ, ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ಏನಂತಂದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಒಂದು ಟರ್ಮ್ ಐತಿ ಸರ್ಫೇಸ್ ಟೆನ್ಷನ್ ಅಂತ ಹೇಳಿ. ಸರ್ಫೇಸ್ ಟೆನ್ಷನ್ ನೋಡ್ರಿ, ನಾನು ಟೆನ್ಷನ್ ಬಗ್ಗೆ ಹೇಳೀನಿ ನಿಮಗೆ. ಟೆನ್ಷನ್ ಅನ್ನೋದ ಒಂದು ಫೋರ್ಸ್ ಐತೆ. ದಾರದಾಗ ಏನು ಫೋರ್ಸ್ ಕ್ರಿಯೇಟ್ ಆಗಿರ್ತೈತಿಲ್ಲ ಅದಕ್ಕೆ ನಾವು ಟೆನ್ಷನ್ ಅಂತ ಕರಿತೀವಿ. ಟೆನ್ಷನ್ ಅನ್ನೋದು ಫೋರ್ಸ್. ಬಟ್ ಸರ್ಫೇಸ್ ಅನ್ನೋದು ಸರ್ಫೇಸ್ ಟೆನ್ಷನ್ ಏನೈತಿಲ್ಲ ಇದು ಫೋರ್ಸ್ ಅಲ್ಲ. ಕರೆಕ್ಟಾ? ಇದ್ರ ಫಾರ್ಮುಲಾನೇ ಬೇರೆ ಬರ್ತೈತಿ. ಸರ್ಫೇಸ್ ಟೆನ್ಷನ್ ಫಾರ್ಮುಲಾ ಏನಿರ್ತೈತಿ ಅಂತಂದ್ರೆ ಫೋರ್ಸ್ ಅಪಾನ್ ಲೆಂತ್ ಇರ್ತೈತಿ. ಅದಕ್ಕಾಗಿ ಸರ್ಫೇಸ್ ಟೆನ್ಷನ್ದ ಡೈಮೆನ್ಷನ್ ಬೇರೆ ಬರ್ತೈತೆ. ಟೆನ್ಷನ್ದ ಡೈಮೆನ್ಷನ್ mL/T-2. ಟೆನ್ಷನ್ ಅನ್ನೋದು ಒಂದು ಫೋರ್ಸ್ ಐತಿ, ಬಟ್ ಸರ್ಫೇಸ್ ಟೆನ್ಷನ್ ಅನ್ನೋದು ಫೋರ್ಸ್ ಅಲ್ಲಿದೆ, ಇದು ಬೇರೆ ಐತಿ. ಓಕೆ, ಇದ್ರ ಫಾರ್ಮುಲಾ ಫೋರ್ಸ್ ಅಪಾನ್ ಲೆಂತ್. ಫೋರ್ಸ್ ಡೈಮೆನ್ಷನ್ ಏನ mL/T-2. ಲೆಂತ್ ಡೈಮೆನ್ಷನ್ L ಅಲ್ಲಿ ಕೆಲಸ ಏನು ಬರತ್ತಿ mL/T-2. mt-2 ಲಕ್ಷ ಕೊಡ್ಲಿಕ್ಕೆ ಹಂಗೆ ಆಗ್ತೈತೆ. ಅದು ನಿಮಗೆ ಅದು ಲಾಸ್ಟಿಗೆ ಕಾಣ್ತತಿಲ್ಲ ನೋಡಪ್ಪ. ಮೊದಲು mt-2 ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಅದು ಸ್ವಲ್ಪ ಕಾಣುವತ್ತು. mt-2 ಏನ ಸರ್ಫೇಸ್ ಟೆನ್ಷನ್ ಡೈಮೆನ್ಷನ್ ಇದೆ. ನೆಕ್ಸ್ಟ್ ಫೋರ್ಸ್ ಗ್ರೇಡಿಯಂಟ್. ಇದನ್ನು ನಾವು ಕಲ್ತಿದ್ವಲ್ಲ ಮೊದಲು. ಫೋರ್ಸ್ ಗ್ರೇಡಿಯಂಟನ್ನು ವರ್ಡ್ ಎಲ್ಲರ ಕೇಸ್ ಬಂತಂದ್ರೆ ನೀವು ಏನು ಮಾಡಬೇಕು, ಲೆಂತಲ್ಲೇ ಡಿವೈಡ್ ಕೊಡ್ಬೇಕು. ಫೋರ್ಸನ್ನು ಲೆಂತಲ್ಲೇ ಡಿವೈಡ್ ಕೊಡ್ಬೇಕು. ಸೊ ಇಲ್ಲಿ ಹಿಡಿದ ಏನಾಗ್ತೈತಿ ಫೋರ್ಸ್ ಅಪಾನ್ ಲೆಂತ್. ಅದ mt-2 ಐತೆ. ಸೇಮ್ ಟು ಸೇಮ್ ಹಂಗೆ ಫೋರ್ಸ್ ಅದ mL/T-2. ಆಮೇಲೆ ಲೆಂತ್ ಅಂದರು ಎಲ್ಲ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗಿ mt-2. ಗ್ರೇಡಿಯಂಟ್ ಅನ್ನೋ ವರ್ಡ್ ಕೇಸ್ ಅಂದ್ರೆ ಲೆಂತ್ಲೆ ಡಿವೈಡ್ ಕೊಡ್ಬೇಕು. ಫೋರ್ಸ್ ಗ್ರೇಡಿಯಂಟ್ ಅಂದ್ರೆ ಫೋರ್ಸ್ ಅಪಾನ್ ಲೆಂತ್. ಸೊ ಸರ್ಫೇಸ್ ಟೆನ್ಷನ್ ಮತ್ತು ಫೋರ್ಸ್ ಗ್ರೇಡಿಯಂಟ್ದ ಡೈಮೆನ್ಷನ್ ಸೇಮ್ ಅದಾವೆ, mt-2 ಮತ್ತು mt-2. ಇನ್ನೊಂದು ನಮ್ಮ ಕಡೆ ಬರ್ತೈತಿ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸ್ಪ್ರಿಂಗ್ ಕಾನ್ಸ್ಟೆಂಟನ್ನು ನಾವು ಕೇಲಿ ರಿಪ್ರೆಸೆಂಟ್ ಮಾಡ್ತೀವಿ. ಇದರ ಫಾರ್ಮುಲಾ ಏನಿರ್ತೈತೆ ಅಂತಂದ್ರೆ F = kx. ಇಲ್ಲಿ ಎಕ್ಸ್ ಅನ್ನೋದೇನಿದೆ ಇದು ಡಿಸ್ಟೆನ್ಸ್ ಐತಿ ಅಥವಾ ಲೆಂತ್ ಐತಿ. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ನಿಮಗೆ ಎಲ್ಲಿ ಡೈಮೆನ್ಷನ್ ಬೇಕಾಗಿತ್ತಂದ್ರೆ k = F/x ಆಗ್ತೈತಿ. ಅಂತಂದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಏನು ಫಾರ್ಮುಲಾ ಐತಿಲ್ಲ ಅದು ಫೋರ್ಸ್ ಅಪಾನ್ ಲೆಂತನೇ ಐತಿ. ಫೋರ್ಸ್ ಅಪಾನ್ ಲೆಂತ್ ಅಂತ ತಿಳ್ಕೊರಿ. ಓಕೆ, ಇಲ್ಲಿ ಹಿಡ್ದ ಇದ ಸ್ಪ್ರಿಂಗ್ ಕಾನ್ಸ್ಟೆಂಟ. ಇದು k = F/x ಆಗ್ತೈತಿ ಅಥವಾ ಫೋರ್ಸ್ ಅಪಾನ್ ಲೆಂತ್. ಎಕ್ಸ್ ಅನ್ನೋದು ಏನೈತಿ ಡಿಸ್ಟೆನ್ಸ್, ಅದಕ್ಕೆ ಲೆಂತನ್ನು ತಿಳ್ಕೊರಿ. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಬೇಕಾಗಿತ್ತಂದ್ರೆ ಫೋರ್ಸ್ ಅಪಾನ್ ಲೆಂತ್. ಸೇಮ್ ಟು ಸೇಮ್ mt-2 mL/T-2ನ ಡಿವೈಡ್ ಬೈ L. L ಅಂತೂ ಕ್ಯಾನ್ಸಲ್ ಆಯಿತು, ಉಳಿತೇನ mt-2. ಸೊ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಡೈಮೆನ್ಷನ್ ಏನು ಬರ್ತೈತೆ ನಮಗೆ mt-2. ಇವು ಮೂರು ಟರ್ಮ್ಸ್ ಡೈಮೆನ್ಷನ್ ಸೇಮ್ ಐತಿ.
ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ಫೋರ್ಸ್ ಗ್ರೇಡಿಯಂಟ್ ಆಗಿರ್ಬೋದು, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಗಿರ್ಬೋದು, ಡೈಮೆನ್ಷನ್ ಸೇಮ್ ಅದಾವು, -2 ಕರೆಕ್ಟಾ. ಸರ್ಫೇಸ್ ಟೆನ್ಷನ್ ಮತ್ತು ಟೆನ್ಷನ್ ಎರಡು ಬೇರೆ ಬೇರೆ ಟರ್ಮ್ಸ್ ಅದಾವೆ ಇವು. ಅದಕ್ಕಾಗಿ ನಾನು ಇಲ್ಲಿ ಹೇಳ್ಬೇಕಾಗ್ತದೆ ನಿಮಗೆ, ಟೆನ್ಷನ್ ಅನ್ನೋದು ಒಂದು ಫೋರ್ಸ್ ಐತೆ, ಸರ್ಫೇಸ್ ಟೆನ್ಷನ್ ಅನ್ನೋದು ಫೋರ್ಸ್ ಇಲ್ಲಿ. ಹಾಂ, ಸರ್ಫೇಸ್ ಟೆನ್ಷನ್ ಅನ್ನೋದು ಫೋರ್ಸ್ ಅಲ್ಲಿದ. ಇದ್ರ ಫಾರ್ಮುಲಾ ಫೋರ್ಸ್ ಅಪಾನ್ ಲೆಂತ್ ಬರ್ತೈತಿ. ಓಕೆ, ಟೆನ್ಷನ್ ಅನ್ನೋದು ಅಷ್ಟೇ ಫೋರ್ಸ್ ಐತಿ, ದಾರದಾಗ ಹತ್ತು ಫೋರ್ಸ್. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಏನಂತಂದ್ರೆ ನಮ್ಮ ಕಡೆ ಇನ್ನೂ ಒಂದಿಟ್ಟು ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಆ ಫಿಸಿಕಲ್ ಕ್ವಾಂಟಿಟಿಗೆ ಡೈಮೆನ್ಷನ್ ಇರೋಂಗಿಲ್ಲ, ಡೈಮೆನ್ಷನ್ ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಅವು. ಹೆಂಗಂತಂದ್ರೆ ಆ್ಯಂಗಲ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ, ಸಾಲಿಡ್ ಆ್ಯಂಗಲ್ದು ಡೈಮೆನ್ಷನ್ ಇರೋಂಗಿಲ್ಲ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಅದರದ್ದು ಡೈಮೆನ್ಷನ್ ಇರೋಂಗಿಲ್ಲ. ನೋಡೋಣ ಅಂತ ಡೈಮೆನ್ಷನ್ ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ನಾವು ಕರಿತೀವಿ ಅವಕ್ಕೆ. Okay, next, dimensionless physical quantities. Dimensionless physical quantities. Okay, ನೋಡ್ರಿ, ನಮ್ಮ ಕಡೆ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಫಸ್ಟ್ ಆಫ್ ಆಲ್ ಆ್ಯಂಗಲ್ ಐತಿ. ನಾನು ಇಲ್ಲಿ ಬರೆದು ಬಿಡ್ತೀನಿ, ಆ್ಯಂಗಲ್, ಆಮೇಲೆ ಸಾಲಿಡ್ ಆ್ಯಂಗಲ್. ಈ ಒಂದು ಕ್ವಾಂಟಿಟೀಸ್ ಕಡೆ ಯಾವುದೇ ರೀತಿಯಿಂದ ಡೈಮೆನ್ಷನ್ ಇಲ್ಲ. ಸಾಲಿಡ್ ಆ್ಯಂಗಲ್ ಆಗಿರ್ಬೋದು, ಹೇಳ್ತೀನಿ ಹೆಂಗೆ ಅಂತೇಳಿ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸಾಲಿಡ್ ಆ್ಯಂಗಲ್, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಯಾವುದೇ ರೀತಿಯಿಂದ ಇದ್ರ ಮೀನಿಂಗ್ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಡೈಮೆನ್ಷನ್ ಇಂಪಾರ್ಟೆಂಟ್ ಇದೆ, ಡೈಮೆನ್ಷನ್ ಮೇಲೆ ಫೋಕಸ್ ಮಾಡೋ. ಬರೋ ಲೆಕ್ಚರ್ಸ್ದಾಗ ನೀವು ಬರೋ ಚಾಪ್ಟರ್ಸ್ದಾಗ ಎಲ್ಲ ಕಲಿತೀರಿ ತುರ್ನ, ಒಂದು ಬಿಡಂಗಿಲ್ಲ, ಒಂದಕ್ಕೊಂದು ಬಿಡಂಗಿಲ್ಲ, ಎಲ್ಲಕ್ಕೆಲ್ಲ. ಸ್ಪ್ರಿಂಗ್ ಕಾನ್ಸ್ಟೆಂಟ್, ಫೋರ್ಸ್ ಗ್ರೇಡಿಯಂಟ್, ಸರ್ಫೇಸ್ ಟೆನ್ಷನ್ ಆಗಿರ್ಬೋದು, ಪರ್ಮಿಟಿವಿಟಿ, ಪರ್ಮಿಯಬಿಲಿಟಿ, ಇವೆಲ್ಲ ಮೇನ್ ಟಾಪಿಕ್ಸ್ ಅದಾವೆ, ಬರೋ ಲೆಕ್ಚರ್ಸ್ದಾಗ ಕಲಿತೀರಿ ನೀವು. ಬಟ್ ಈಗ ನೀಡ್ ಏನೈತೆ ನಮಗೆ, ಡೈಮೆನ್ಷನ್ಸ್ ಅದು ಕರೆಕ್ಟಾ. ಅದಕ್ಕಾಗಿ ನಾನು ಈಗ ಹೇಳಕತ್ತೀನಿ ಎಲ್ಲ. ರಿಫ್ರ್ಯಾಕ್ಟಿವ್ ಇಂಡೆಕ್ಸ್, ಆಮೇಲೆ ಹಾಂ ನೋಡ್ರಿ, ಪರ್ಮಿಟಿವಿಟಿ ಮತ್ತು ಪರ್ಮಿಯಬಿಲಿಟಿದು ಇನ್ನು ಕಡೆನೂ ನಾವು ಡೈಮೆನ್ಷನ್ಸ್ ನೋಡಿದ್ದೆವು ಕರೆಕ್ಟಾ. ಇನ್ ಟರ್ಮ್ಸ್ ಬರ್ತಾವೆ ರಿಲೇಟಿವ್ ಪರ್ಮಿಟಿವಿಟಿ ಮತ್ತು ರಿಲೇಟಿವ್ ಪರ್ಮಿಯಬಿಲಿಟಿ ಅಂತ ಹೇಳಿ. ಏನು ಹೇಳ್ರಿ, ರಿಲೇಟಿವ್ ಪರ್ಮಿಟಿವಿಟಿ, ರಿಲೇಟಿವ್ ಪರ್ಮಿಯಬಿಲಿಟಿ. ಇವು ಕಡೆ ಏನಾಗೋದಿಲ್ಲ ಅಂತಂದ್ರೆ, ಇವೇನು ನಮ್ಮ ಕಡೆ ಫಿಸಿಕಲ್ ಕ್ವಾಂಟಿಟೀಸ್ ಇದಾವಲ್ಲ, ಆ್ಯಂಗಲ್ ಆಗಿರ್ಬೋದು, ಸಾಲಿಡ್ ಆ್ಯಂಗಲ್ ಆಗಿರ್ಬೋದು, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಗಿರ್ಬೋದು, ರಿಲೇಟಿವ್ ಪರ್ಮಿಯಬಿಲಿಟಿ, ಇವು ಕಡೆ ಡೈಮೆನ್ಷನ್ಸ್ ಇರೋಂಗಿಲ್ಲ. ಇವು ಡೈಮೆನ್ಷನ್ ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಹೆಂಗಂತಂದ್ರೆ ಅಲ್ಲಿ ಅಳಿಸ್ಬೇಕಾಗ್ತೈತೆ ನಾನು ಹೇಳ್ಬೇಕಲ್ಲ. ಪರ್ಮಿಟಿವಿಟಿ ಡೈಮೆನ್ಷನ್ ಐತೆ, ಪರ್ಮಿಯಬಿಲಿಟಿ ಡೈಮೆನ್ಷನ್ ಐತೆ, ರಿಲೇಟಿವ್ ಅಂತ ಶಬ್ದ ಬತ್ತಂದ್ರೆ ಡೈಮೆನ್ಷನ್ ಇಲ್ಲ ಅವಕ್ಕೆ. ಓಕೆ, ಇಷ್ಟ ನೆನ್ಪಿಟ್ರಿ ಸಾಕು. ನೋಡ್ರಿ, ಆ್ಯಂಗಲ್ ನಮ್ಮ ಕಡೆ ಫಾರ್ಮುಲಾ ಏನು ಬರ್ತೈತೆ ಅಂತಂದ್ರೆ, ಆ್ಯಂಗಲ್ ಏನು ಬರ್ತೈತೆ ಹೇಳ್ರಿ, ಆರ್ಕ್ ಲೆಂತ್ ಅಪಾನ್ ರೇಡಿಯಸ್. ಹೌದು, ಆರ್ಕ್ ಲೆಂತ್ ಅನ್ನೋದು ಒಂದು ಲೆಂತ್, ಅದರ ಡೈಮೆನ್ಷನ್ ಅಂತೂ ಎಲ್ಲ ಆಯಿತು. ರೇಡಿಯಸ್ ಅನ್ನೋದು ಅದು ಒಂದು ಲೆಂತ್, ಅದರದ್ದು ಡೈಮೆನ್ಷನ್ ಎಲ್ಲ ಆಯಿತು. ಎಲ್ಲೆಲ್ಲಿ ಕ್ಯಾನ್ಸಲ್ ಆಗಿ ನಮ್ದು ಆ್ಯಂಗಲ್ದೇನು ಡೈಮೆನ್ಷನ್ ಐತಲ್ಲ, ಅದು m⁴0, l⁴0, t⁴0. ಹಿಂಗಂತಂದ್ರೆ ಆ್ಯಂಗಲ್ ಅನ್ನೋದು ಏನು ಫಿಸಿಕಲ್ ಕ್ವಾಂಟಿಟಿ ಐತಲ್ಲ, ಅದು ಯಾವುದೇ ರೀತಿಯಿಂದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇದರ ಡೈಮೆನ್ಷನ್ 0 ಇರ್ತೈತಿ. ಓಕೆ, ಎಲ್ಲಿ ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರ್ತೈತಿ, ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ಸಾಲಿಡ್ ಆ್ಯಂಗಲನ್ನು ತೊಗೊಂಡ್ರಿ ಅಂತಂದ್ರೆ,
ಸಾಲಿಡ್ ಆ್ಯಂಗಲ್. ಇದರ ಫಾರ್ಮುಲಾ ಏನಿತ್ತು ಹೇಳ್ರಿ, ಏರಿಯಾ ಅಪಾನ್ ರೇಡಿಯಸ್ದ ಸ್ಕ್ವೇರ್. ನೋಡ್ರಿ, ಏರಿಯಾದ ಡೈಮೆನ್ಷನ್ ಏನಿರ್ತಿತ್ತು, ಎಲ್ ಸ್ಕ್ವೇರ್, ಲೆಂತ್ ಇಂಟು ಬ್ರೆಡ್ತ್. ಕರೆಕ್ಟಾಗಿ ಎಲ್ ಸ್ಕ್ವೇರ್ ಅನ್ನೋದು ಏನಿರ್ತಿತ್ತು, ಈ ಥರ ಡೈಮೆನ್ಷನ್ ಇರ್ತಿತ್ತು. ರೇಡಿಯಸ್ದ ಡೈಮೆನ್ಷನ್ ಏನ, ಎಲ್, ಅದೊಂದು ಲೆಂತ್ ಇಲ್ಲ, ಲೆಂತ್ದ ಸ್ಕ್ವೇರ್, ಇದು ಎಲ್ ಸ್ಕ್ವೇರ್ ಆಯಿತು. ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದ್ರದ್ದು ಡೈಮೆನ್ಷನ್ ಏನು ಬರತ್ತಿ, ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 0. ಓಕೆ, ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲನ್ನು ನಾವು ತೋರಿಸಿದ್ವು ಯಾವ ರೀತಿ ಇವು ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಥೇಳಿ. ಇನ್ನು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ದ ಫಾರ್ಮುಲಾ ಏನು ಬರ್ತೈತೆ ಅಂತಂದ್ರೆ, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, divided by speed of light in medium. Speed of light in medium. ನನಗೆ ಅನಿಸೋ ಮಟ್ಟಕ್ಕೆ ಸ್ಪೆಲ್ಲಿಂಗ್ ರಾಂಗ್ ಬರೀ ನಾನು, ಮೀಡಿಯಮ್. ಹಾಂ, ನೀವೇ ನೋಡ್ಕೊರಿ ಏನು ಸ್ಪೆಲ್ಲಿಂಗ್ ಐತೈತೆ ಹೇಳಿ. ಓಕೆ, ನೋಡಿರಿ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅನ್ನೋದೇನು ಫಿಸಿಕಲ್ ಕ್ವಾಂಟಿಟಿ ಇತ್ತಲ್ಲ, ಇದ್ರದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ದಾಗ ಸ್ಪೀಡ ಮತ್ತು ಅದ್ರದ್ದು ಯಾವುದೇ ರೀತಿಯಿಂದ ಬೇರೆ ಮೀಡಿಯಮ್ದಾಗ ಸ್ಪೀಡ್ದ ರೇಷೋ ತೊಗೊಂಡಾಗ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನಾಗ್ತೈತಿ ಬರ್ತೈತಿ. ನೋಡಿರಿ, ವ್ಯಾಕ್ಯೂಮ್ ಅಂತಂದ್ರೆ ನಿಮಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. ವ್ಯಾಕ್ಯೂಮ್ ಅಂತಂದ್ರೆ ಈಗ ನಾವು ಏನದೀವಲ್ಲ, ನಮ್ಮ ವಾತಾವರಣ ಏನೈತಿಲ್ಲ, ಈಗ ನಮ್ಮ ಸುತ್ತಮುತ್ತಲು ಭಾಳಷ್ಟು ಮಾಲಿಕ್ಯೂಲ್ಸ್ ಅದಾವೆ, ಏರ್ ಪಾರ್ಟಿಕಲ್ಸ್ ಅದಾವೆ, ನೈಟ್ರೋಜನ್ ಗ್ಯಾಸ್ ಐತಿ, ಆಕ್ಸಿಜನ್ ಗ್ಯಾಸ್ ಐತಿ, ಭಾಳಷ್ಟು ಮಾಲಿಕ್ಯೂಲ್ಸ್ ಏನು ಬರ್ತಾವೆ ನಮ್ಮ ಸುತ್ತಮುತ್ತಲೂ ಮೀಡಿಯಮ್ದಾಗ ಕಂಡು ಬರ್ತಾವೆ. ಇದು ಏರ್ ಮೀಡಿಯಮ್ ಐತಿ, ಇದರ ಭಾಳಷ್ಟು ರೀತಿಯಿಂದ ಪಾರ್ಟಿಕಲ್ಸ್ ಅದಾವೆ. ಮ್ಯಾಟ್ರ್ ಐತಿ ನಮ್ಮ ಕಡೆ. ಮ್ಯಾಟ್ರ್ ಅಂತಂದ್ರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್, ಅದಕ್ಕೆ ಮ್ಯಾಟ್ರ್ ಅಂತ ಕರಿತೀವಿ. ಆಟಮ್ಸ್ ಆಗಿರ್ಬೋದು, ಭಾಳಷ್ಟು ಮಾಲಿಕ್ಯೂಲ್ಸ್ ಅದಾವೆ. ವ್ಯಾಕ್ಯೂಮ್ ಅನ್ನೋದು ಎಂಥ ಒಂದು ಸ್ಪೇಸ್ ಇರ್ತೈತೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಮ್ಯಾಟರ್ ಇರೋದಿಲ್ಲ, ಮಾಲಿಕ್ಯೂಲ್ಸ್ ಇರೋದಿಲ್ಲ, ಅಲ್ಲಿ ಆಟಮ್ಸ್ ಇರೋದಿಲ್ಲ, ಪೂರ್ತಿ ಖಾಲಿ ಇರ್ತದೆ. ಅಂಥ ಒಂದು ಸ್ಪೇಸಿಗೆ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ಆ ಒಂದು ಸ್ಪೇಸ್ ಒಳಗೆ ಲೈಟ್ದ ಸ್ಪೀಡ ಮತ್ತು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಅಂತಂದ್ರೆ ಏರ್ ಮೀಡಿಯಮ್ ಆಗಿರ್ಬೋದು, ವಾಟರ್ ಮೀಡಿಯಮ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಮೀಡಿಯಮ್ ತೊಗೊರಿ. ಅಂಥ ಒಂದು ಮೀಡಿಯಮ್ದಾಗ ಲೈಟ್ ಸ್ಪೀಡ, ಇವು ಎರಡು ಥರ ರೇಷೋ ಏನು ಮಾಡ್ತೈತಿ, ನಮಗೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅನ್ನೋದೊಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಓಕೆ, ಅದು ಲೈಟದ ಸ್ಪೀಡನೇ ಐತಿ ವ್ಯಾಕ್ಯೂಮ್ದಾಗ, ಇದು ಲೈಟದ ಸ್ಪೀಡ್ ಐತಿ. ಕರೆಕ್ಟಾ? ಸ್ಪೀಡ್ ಅಪಾನ್ ಸ್ಪೀಡ್ ಅನ್ನೋದು ಏನು ಫಿಸಿಕಲ್ ಕ್ವಾಂಟಿಟಿ ಇತ್ತಲ್ಲ, ಅದರದ ಡೈಮೆನ್ಷನ್ ಏನಾಗ್ತೈತಿ, L_T-1. ಇದು ಸ್ಪೀಡ ಹೌದಿಲ್ಲ, ಈ ಥರದ್ದು ಡೈಮೆನ್ಷನ್ L_T-1. ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಔಟ್ ಆಗತ್ತಾವೆ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನು ಬರೋದು ಡೈಮೆನ್ಷನ, m to the power of 0, l to the power of 0, t to the power of 0. ಓಕೆ, ಇವು ಮೂರು ಮೇನ್ ಅದಾವೆ. ಓಕೆ, ಇವು ಮೇನ್ ಅದಾವೆ. ಇನ್ನೂ ಭಾಳಷ್ಟು ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವೆ. ಬಟ್ ನಾನು ಮೇನ್ ಒಂದು ಸ್ವಲ್ಪ ತೊಗೊಂಡು ಕಿಸಿಂದ ನಿಮಗೆ ಹೇಳಕ್ಕೆ ಟ್ರೈ ಮಾಡೋದನ್ನು ಇದ್ರ ನೆನ್ಪಿಡ್ಬಿಡ್ರಿ. ನೀವು ಏನೋ ನೆನ್ಪಿಡ್ಲಿಕ್ಕೆ ಗೊತ್ತಿಲ್ಲ ನನಗೆ, ಇವು ಮೂರು ಅಂತೂ ನಿಮಗೆ ಗೊತ್ತಿರಬೇಕು. ಇವು ಮೂರು ಏನೋ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವೆ. ರಿಲೇಟಿವ್ ಅನ್ನೋ ಟರ್ಮ್ ಬರ್ತಂದ್ರೆ ಇವು ಏನಾಗ್ತಾವೆ, ಡೈಮೆನ್ಷನ್ಲೆಸ್ ಆಗ್ತಾವೆ. ಪರ್ಮಿಟಿವಿಟಿದ ಡೈಮೆನ್ಷನ್ ತೆಗೆದಿದ್ದೆವು, ಪರ್ಮಿಬಿಲಿಟಿದು ಡೈಮೆನ್ಷನ್ ತೆಗೆದೀವು. ಬಟ್ ರಿಲೇಟಿವ್ ಅನ್ನೋ ಟರ್ಮ್ಸ್ ಆ್ಯಡ್ ಅದು ಅಂತಂದ್ರೆ ಇದ್ರಾಗ ಅವು ಡೈಮೆನ್ಷನ್ಲೆಸ್ ಅನ್ನಿಸ್ಕೋತಾವು. ಓಕೆ, ನೋಟ್ ಮಾಡ್ಕೊರಿ ಪ್ಲೀಸ್. ಡೌಟ್? ಓಕೆ, ನೋಡ್ರಿ, ಲಾಸ್ಟ್ ಝೋನಿಗೆ ಬಂದೀವಿ ನಾವು. ಈಗ ಇನ್ನೇನು ಉಳಿದಿಲ್ಲ, ಇನ್ನೊಂದು ನಾಲ್ಕು ಏನದಾವೆ ಅವು ಫಿಸಿಕಲ್ ಕ್ವಾಂಟಿಟೀಸ್ ಅದಾವೆ. ಅದ್ರದ್ದು ಡೈಮೆನ್ಷನ್ ಅದು ಅಂತಂದ್ರೆ ನಿಮ್ಮದು ಏನು ಪೇನ್ ಝೋನ್ ಐತಿಲ್ಲ ಈ ಚಾಪ್ಟರ್ದು, ಈ ಒಂದು ಚಾಪ್ಟರ್ದು ಅದು ಕಂಪ್ಲೀಟ್ ಆಗ್ತೈತೆ. ಕರೆಕ್ಟಾ? ಭಾಳಷ್ಟು ಪೇನ್ ಆಗ್ತದೆ ಸ್ಟೂಡೆಂಟ್ಸ್ಗಳಿಗೆ. ಯಾಕಂತಂದ್ರೆ ಡೈಮೆನ್ಷನ್ಸ್ ನೆನ್ಪಿಡೋದು ಅಷ್ಟೊಂದು ಹಗರ್ದಗದು ಏನಲ್ಲಿದೆ. ಬಟ್ ಇದನ್ನು ಮಾಡಲೇಬೇಕು ನೀವು. ಓಕೆ, ಲಾಸ್ಟಿಗೆ ಬಂದೀವಿ ನಾವು. ಇನ್ನೊಂದು ಸ್ವಲ್ಪ 4 ಅದಾವೆ, ಆಮೇಲೆ ನಿಮ್ದು ಪ್ರಾಬ್ಲಮ್ ಎಂಡ್ ಆಗ್ತೈತೆ. ಇಲ್ಲಿ ಇನ್ನೊಂದು ಸ್ವಲ್ಪ ಮೇನ್ ಅದಾವೆ ಇವು, ಅದಕ್ಕಾಗಿ
ನೆಕ್ಸ್ಟ್ ಯಾವುದಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ಯಾವ್ದು ನಮ್ಮದು? ಎಲೆಕ್ಟ್ರಿಕ್ ಫೀಲ್ಡ್. ನೋಡ್ರಿ, ಇದು ಕ್ಲಾಸ್ 12 ಒಳಗೆ ಬರುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿ. ಬಟ್ ಇದರ ಡೈಮೆನ್ಷನ್ದ ಅವಶ್ಯಕತೆ ಈಗ ಐತೆ ನಮಗೆ. ಅದಕ್ಕಾಗಿ ಇದನ್ನು ನಾವು ಕಲೀನೋ ಅಂತ ಬಾಯ್ಪಟ್ಟು ನೀವು ಹಾಕಬೇಕು, ಅಥವಾ ನೀವು ಹೆಂಗೆ ನೆನ್ಪಿಡ್ತೀರಿ ಒಟ್ಟು ಇಡಬೇಕು. ಹೌದು, ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ ಹೆಂಗೆ ತೆಗಿತೀವಿ ಅಂತಂದ್ರೆ ನಾವು ಒಂದು ಫಾರ್ಮುಲಾ ಐತಿ, F=QV ಅಂತ ಹೇಳಿ. ಕರೆಕ್ಟಾ? ಇಲ್ಲಿ ಎಫ್ ಅನ್ನೋದೇನು ನಮ್ಗೆ ಫೋರ್ಸ್ ಐತಿ, ಕ್ಯೂ ಅನ್ನೋದು ಚಾರ್ಜ್ ಐತಿ, ಇ ಅನ್ನೋದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲಿ ಹಿಡ್ದು ನಾವು ಏನು ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ ತೆಗಿಬೋದು. ಹೆಂಗೆ? E=F/Q. ಎಫ್ ಏನಿಲ್ಲಿ ಫೋರ್ಸ್ ಐತಿ, ಫೋರ್ಸ್ ಡೈಮೆನ್ಷನ್ ಏನಿರ್ತಿತ್ತು mL/T-2 ಡಿವೈಡ್ ಬೈ ಚಾರ್ಜ್ ಡೈಮೆನ್ಷನ AT. ಇನ್ನು ಕಡೆಯಿಂದ ನಾವು ತೆಗೆದಿದ್ದು ಒಂದ್ಸಲ ಅವಶ್ಯಕತೆ ಬೇಡ ನಮಗೆ. ಇಲ್ಲಿ ಏನಾಗ್ತೈತಿ, ನಾ ಡೈಮೆನ್ಷನ್ ಇದೆ mL, ಇದು T⁻+1 ಐತಿ, ಮ್ಯಾಗ ಹೋಗಿ -1 ಆಗ್ತೈತಿ. ಹಾಗಾದ್ರೆ T⁻−3 ಆಗ್ತದೆ. ನೆಕ್ಸ್ಟ್ A⁻−1. ಓಕೆ, ಇದೇನು ನಮ್ಮದ ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ ಏನು ಬಂತು? mL/T⁻−3 A⁻−1. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ಅದಾವೆ. ನೆಕ್ಸ್ಟ್ ಯಾವುದಂತಂದ್ರೆ ನಮ್ದು ಮ್ಯಾಗ್ನೆಟಿಕ್ ಫೀಲ್ಡ್. ಲಾಸ್ಟಿಗೆ ಎಂಡಿಗೆ ಬಂದತ್ತಿನ ಡೈಮೆನ್ಷನ್ಸ್ ಮುಗಿಯೋದಾವೆ, ಟೆನ್ಷನ್ ತೊಗೋಬೇಡ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇ ಅನ್ನೋದೇನಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಇ ಬರಿಬೋದು ನೀವು ಇಲ್ಲಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಬಿಲೆ ರಿಪ್ರೆಸೆಂಟ್ ಮಾಡ್ತೀವಿ. ಎತ್ತರಲ್ಲೇ ಬಿಲೆ. ಇದನ್ನ ಹೆಂಗೆ ತೆಗಿತೀವಿ ಅಂತಂದ್ರೆ ನಾವು E=BC. ಓಕೆ, ಇಲ್ಲಿ ಇ ಏನ ಎಲೆಕ್ಟ್ರಿಕ್ ಫೀಲ್ಡ, ಬಿ ಅನ್ನೋದೇನ ಮ್ಯಾಗ್ನೆಟಿಕ್ ಫೀಲ್ಡ, ಸಿ ಅನ್ನೋದು ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ನೋಡ್ರಿ, ಒಂದು ಸ್ವಲ್ಪ ಟಫ್ ಆಗ್ಬೋದು, ಯಾಕಂತಂದ್ರೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಈ ಒಂದು ಪ್ರಾಬ್ಲಮ್ ಎಲ್ಲರಿಗೂ ಬರ್ತದೆ, ಬಟ್ ನೀವು ಹಿಂದೆ ಸರಿಬಾರ್ದು. ಇದ್ರನ್ನೆಲ್ಲ ನೆನ್ಪಿಟ್ಕೊಳಕ್ಕೆ ನೀವು ಇಟ್ಕೊಳ್ಳಬೇಕು, ನೆನ್ಪಿಟ್ಕೊಳಕ್ಕೇನು. ಓಕೆ, ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈಮೆನ್ಷನ್ ಬೇಕಾಗಿತ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಡೈಮೆನ್ಷನ್ ಬೇಕಾದ್ರೆ ಏನು ಮಾಡ್ತೀರಿ? B=E/C. ಎಲೆಕ್ಟ್ರಿಕ್ ಫೀಲ್ಡ್ ಡೈಮೆನ್ಷನ್ ಈಗ ತೆಗ್ದೀವಿ ನಾವು. ಏನೈತಿ? mL/T-3 A-1. ಕರೆಕ್ಟಾ? ಆಮೇಲೆ ಸ್ಪೀಡ್ ಆಫ್ ಲೈಟ್, ಅದು ಲೈಟದ ಸ್ಪೀಡ್ ಇರುವತ್ತಾಗ ಸ್ಪೀಡಲ್ಲ, ಸ್ಪೀಡ್ ಡೈಮೆನ್ಷನ್ ಏನಾಗ್ತೈತೆ ನಮ್ಮದು? L/T-1. ಹೌದು, ಎಲ್ ಕ್ಯಾನ್ಸಲ್ ಆಗ್ತಿತ್ತು, ಕ್ಯಾನ್ಸಲ್ ಆಗ್ತಿಲ್ಲಿ ಉಳಿತೇನ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈಮೆನ್ಷನ್ ಏನು ಬರತ್ತಿ? m⁻1. ಈ T⁻−1 ಹೋಗಿ ಮ್ಯಾಗ ಏನಾಗ್ತೈತಿ? T⁻+1. ಇಲ್ಲಿ ಹಿಡ್ದ T⁻−2 ಆಗ್ತದ, A⁻−1. ಇದೇನು ನಮ್ಮದ ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈಮೆನ್ಷನ್. ಓಕೆ, ನೀವು ಎಲೆಕ್ಟ್ರಿಕ್ ಫೀಲ್ಡ್ದು ಡೈಮೆನ್ಷನ್ ನೆನಪಿಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈಮೆನ್ಷನ್ ನೆನಪಿಡ್ರಿ. ಓಕೆ, ನಾವು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗ್ತದೆ ಇದೆಲ್ಲ. ಓಕೆ, ನೋಟ್ ಮಾಡ್ಕೊರಿ. ನೆಕ್ಸ್ಟ್ ನೋಡೋಣ, ಲಾಸ್ಟ್ 2 ಉಳ್ದಾವೆ. ಲಾಸ್ಟ್ 2 ಫಿಸಿಕಲ್ ಕ್ವಾಂಟಿಟಿ ಅದರ ಡೈಮೆನ್ಷನ್ಸ್ ಅಷ್ಟು ಅದು ಅಂತಂದ್ರೆ ನಿಮ್ದು ಆಲ್ಮೋಸ್ಟ್ ಆಲ್ ಡೈಮೆನ್ಷನ್ಸ್ ಏನಾಗ್ತಾವೆ? ಕವರ್ ಆಗ್ತಾವೆ. ಓಕೆ, ಏನಿಲ್ಲ ಹಿಂಗಂತಂದ್ರೆ ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ಏನ, ಇದ್ರ ಎಕ್ಸ್ಪ್ಲನೇಷನ ಇದ್ರದ್ದು ಯೂಸ್ ಅಲ್ಲ ಅವು ಚಾಪ್ಟರ್ದಾಗ ಕಲಿತೀರಿ, ಪರ್ಟಿಕ್ಯುಲರ್ ಚಾಪ್ಟರ್ದಾಗ. ಈಗೇನ ಜಸ್ಟ್ ಡೈಮೆನ್ಷನ್ಸ್ ಮೇಲೆ ಫೋಕಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಯಾವುದಂತಂದ್ರೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ಹೆಸರು ಒಂದು ಹೊಸ ಟೈಪ್ದೈತಿ. ಏನ? ಬೋಲ್ಟ್ಸ್ಮನ್ ಮ್ಯಾನ್ ಅಂತಿರೋ ಮನ್ ಅಂತಿರೋ ನಿಮಗೆ ಗೊತ್ತಿಲ್ಲ. ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ನಿಮಗೆ ಹೆಂಗೆ ಬರ್ತೈತೆ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡಿರಿ. ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್
ಇದನ್ನು ನಾವು ಕೆ ಬಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದನ್ನು ಹೆಂಗೆ ತೆಗಿತೀವಿ ಅಂತಂದ್ರೆ ನಾವು ಒಂದು ಫಾರ್ಮುಲಾ ಐತಿ, ಎನರ್ಜಿ ಈಕ್ವಲ್ಸ್ ಟು ಕೆ ವಿ ಇಂಟು ಟೆಂಪ್ರೇಚರ್. ಇನ್ನು ಎನರ್ಜಿದ ಡೈಮೆನ್ಷನ್ ಏನು ಆದ ಕ್ಲಾಸ್ನಾಗ ಕಲ್ತೀವಿ ನಾವು. ಎನರ್ಜಿ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ಈ ಥರದ್ದೆಲ್ಲ ಡೈಮೆನ್ಷನ್ ಸೇಮ್ ಇರ್ತಾವೆ. ಏನಿರ್ತೈತೆ ಹೇಳ್ರಿ, ML2 ML2 ಆಮೇಲೆ ಟೆಂಪ್ರೇಚರನ್ನು ಡಿವೈಡ್ ಕೊಟ್ಬಿಟ್ರಿ. ಟೆಂಪ್ರೇಚರ್ದು ಏನಾಗ್ತೈತಿ, ಟೆಂಪ್ರೇಚರ್ದು ಏನು ಡೈಮೆನ್ಷನ ಕೆ. ಓಕೆ, ಇಲ್ಲಿ ಹಿಡಿದ ನಮಗೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ದು ಡೈಮೆನ್ಷನ್ ಗೊತ್ತಾಗ್ತೈತಿ, ML2 T-2 K-1. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಅವರ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಒನ್, ಇಲ್ಲಿಗೆ ಏನಾಯ್ತು ನಿಮ್ಮದು ಡೈಮೆನ್ಷನ್ ಎಂಡೆಲ್ಲ ಆಗ್ತಿ. ಇನ್ನೊಂದು ಲಾಸ್ಟ್ ಉಳಿದಕ್ಕೆ ನಮ್ಮ ಕಡೆ ಯಾವುದಂತಂದ್ರೆ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಲಾಸ್ಟ್ ಯಾವುದು ಹೇಳ್ರಿ, ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಓಕೆ, ನೋಡ್ರಿ, ಇದಕ್ಕೆ ನಾವು ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿಯನ್ನು ನಾವು ಈಟಾಲೇ ರಿಪ್ರೆಸೆಂಟ್ ಮಾಡ್ತೀವಿ. ಇದೇನಿದೆ ಈಟಾ, ಅದಕ್ಕೆ ಈಟಾ ಅಂತ ಕರಿತೀವಿ ನಾವು. ಇದಕ್ಕೇನಂತ ಕರಿತೀವಿ, ಈಟಾ. ಲಾಸ್ಟ್ ಒನ್ ಐತಿ, ಭಾಳ ಇಲ್ಲಿ ತನಕ ನೀವು ಎಫರ್ಟ್ ಹಾಕಿರಿ ಅಂತಂದ್ರೆ ಬರೋ ಲೆಕ್ಚರ್ಸ್ದಾಗ ಏನು ಕ್ವಶನ್ ಸಾಲ್ವ್ ಮಾಡೋದಿಲ್ಲ ಅಲ್ಲಿ ನಿಮಗೆ ಭಾಳ ಖುಷಿ ಆಗ್ತೈತಿ. ಯಾಕಂತಂದ್ರೆ ನಿಮಗೆಲ್ಲ ಡೈಮೆನ್ಷನ್ಸ್ ನೆನಪಿರ್ತಾವೆ, ಬರಾಬರ ಕ್ವಶನ್ ಸಾಲ್ವ್ ಆಗ್ತಿರ್ತಾವೆ. ಅವಾಗ ಅನಿಸುತ್ತೆ ಹಾಂ ಎಲ್ಲ ಬರೋಬರೈತಿ ಅಂಥೇಳಿ. ಎಲ್ಲರೂ ನೀವು ಡೈಮೆನ್ಷನ್ಸ್ ನೆನಪಿಟ್ಕೊಂಡಿರ್ಕಿಲ್ಲ, ಅವಾಗ ನಿಮಗೆ ಚಾಲು ಆಗ್ತದೆ ಏನು, ವಾಪಸ್ ಪೇಪರ್ ಹೊಳ್ಸೋದು, ನೋಡೋದು, ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗೋದು. ಅವಾಗ ಅಷ್ಟೊಂದು ಏನು ಓಕೆ ಅನ್ನಿಸೋದಿಲ್ಲ. ಅದಕ್ಕಾಗಿ ಹೇಳಾಗತ್ತನು ಡೈಮೆನ್ಷನ್ಸ್ ನೆನಪಿಡ್ರಿ ಅಂಥೇಳಿ. ಓಕೆ, ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿಯನ್ನು ನಾವು ಈಟಾಲೇ ರಿಪ್ರೆಸೆಂಟ್ ಮಾಡ್ತೀವಿ. ಆ ರೀತಿ ಕಾಣ್ತೈತಿ ಈಟಾ. ಅದನ್ನು ಯಾವ ರೀತಿ ತೆಗಿತೀವಿ ಅಂತಂದ್ರೆ ಒಂದು ಫಾರ್ಮುಲಾ ಐತಿ, F = ಈಟಾ/RV. ಇದೇನಿದೆ ಈಟಾ RV. F = ಈಟಾ/RV ಅಂತ ಹೇಳಿ ನೆನಪಿಡ್ರಿ. F ಅನ್ನೋದೇನಿಲ್ಲಿ ಫೋರ್ಸ್, ಇದಂತರೂ ನಮ್ಮದು ಈಟಾ ಐತಿ, ಈಟಂಗೆಲ್ ಮತ್ತು ಈಟಾ. ಇದು ನಮ್ಮದು ರೇಡಿಯಸ, ಇದು ನಮ್ಮದು ವೆಲಾಸಿಟಿ. ಓಕೆ, ಇನ್ನು ನಮಗೆ ಈಟಾ ಬೇಕಾಗಿದೆ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಈಟಾ = ಏನಾಗ್ತದೆ ನೋಡ್ರಿ, ಫೋರ್ಸ್ ಅಪಾನ್ ರೇಡಿಯಸ್ ಇಂಟು ವೆಲಾಸಿಟಿ. ಇಲ್ಲಿ ಹಿಡಿದ ನೀವು ಫೋರ್ಸ್ ಡೈಮೆನ್ಷನ್ ಏನ, ML_T-2 ಡಿವೈಡೆಡ್ ಬೈ ರೇಡಿಯಸ್ ಡೈಮೆನ್ಷನ ಎಲ್ಲ, ವೆಲಾಸಿಟಿ ಡೈಮೆನ್ಷನ್ ಏನಾಗ್ತೈತಿ L_T-1. ಇಲ್ಲಿ ಹಿಡಿದ ಒಂದು L ಕ್ಯಾನ್ಸಲ್ ಆಯ್ತು. ಈಟಾ/RV ಡೈಮೆನ್ಷನ್ ಏನಾಗ್ತೈತಿ, ಈಟಾದ ಡೈಮೆನ್ಷನ್ M⁻1, L⁻−1, T⁻1. ಹೌದಿಲ್ಲ, ಈ T⁻⁻ ಏನೈತಿ ಮ್ಯಾಗ ಹೋಗಿ +1 ಆಗ್ತೈತಿ. ಸೊ ಇಲ್ಲಿ ಹಿಡ್ದ T⁻⁻1. ಇದೇನಿದೆ ಈಟಾದ ಡೈಮೆನ್ಷನ್, ಇದು ಅಂದರೆ ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಓಕೆ, ಹೆಸರು ಒಂದು ಸ್ವಲ್ಪ ವಿಚಿತ್ರ ಅದಾವು, ಬಟ್ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್. ನಿಮ್ಮ ಎಕ್ಸಾಮಿನರ್ ಎಲ್ಲರೇ ಪೇಪರ್ದಾಗ ಹಾಕಿದ್ದಂತಂದ್ರೆ ಇವು ಮೇನ್ ಹಾಕ್ತಾನೆ. ಅವು ಈಸಿ ಅದಾವೆ, ವರ್ಕ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು, ವೆಲಾಸಿಟಿ, ಎಕ್ಸರ್ಲೇಷನ್, ಅವೆಲ್ಲ ಈಸಿ ಅದಾವೆ. ಅದರಿಂದ ಇದ್ರನ್ನ ತೆಗಿಯಾಕೆ ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮಿನರ್ ಕೇಳಿದಂತಂದ್ರೆ ಇದ್ರನ್ನ ಕೇಳ್ತಾನೆ, ಕೊಯಿಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಗಿರ್ಬೋದು, ಪರ್ಮಿಟಿವಿಟಿ, ಪರ್ಮಿಯಬಿಲಿಟಿ, ಇಂಥವು ಏನದಾವಲ್ಲ ಒಂದು ಸ್ವಲ್ಪ ವರ್ಡ್ ಒಂದು ಸ್ವಲ್ಪ ಹೆವಿ ಅದಾವಲ್ಲ ಅಂಥವ ಕೇಳ್ತಾನೆ. ಅದಕ್ಕಾಗಿ ನೀವು ಹುಷಾರಿರಿ. ಓಕೆ, ನೋಟ್ ಮಾಡ್ಕೋತೀರಿ, ಮಾಡ್ಕೊರಿ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದ್ರೆ ನಮ್ಮದು ನೆಕ್ಸ್ಟ್ ಟಾಪಿಕ್ ಈಸ್ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಅಂಥೇಳಿ. ಹೆಡ್ಡಿಂಗ್ ಹಾಕೊಂಡ್ಬಿಡ್ರಿ ನೀವು. ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ.
ಬೇಸಿಕಲಿ ಹೋಮೋ ಅಂತಂದ್ರೆ ಸೇಮ್ ಅನ್ನಂಗೆ. ನೀವು ಕೆಮಿಸ್ಟ್ರಿದು ಫಸ್ಟ್ ಚಾಪ್ಟರ್ ಐತಿಲ್ಲ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಐ ಥಿಂಕ್. ಆ ಚಾಪ್ಟರ್ದಾಗ ಹೋಮೋಜಿನಿಯಸ್ ಮತ್ತು ಹಿಟ್ರೋಜಿನಿಯಸ್ ಅಂತ ಕೇಳಿರ್ಬೋದು. ಹಿಟ್ರೋಜಿನಿಯಸ್ ಅಂತಂದ್ರೆ ಬೇರೆ ಬೇರೆ ಅಂದಾಗ, ಹೋಮೋಜಿನಿಯಸ್ ಅಂತಂದ್ರೆ ಸೇಮ್ ಅಂದಂಗೆ. ಬಟ್ ನಮ್ಮ ಫಿಸಿಕ್ಸ್ದಾಗ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದಾಗ ಬೇಸಿಕಲಿ ಈ ಥರದ ಮೀನಿಂಗ್ ಏನಂತಂದ್ರೆ, ಇವಾಗ ನಾನು ಹೇಳ್ತೀನಿ ನಿಮ್ಗೆ, ಯಾವಾಗಾರಿ ನೀವು ಹೈಟ್ ಒಳಗೆ ಮಾಸನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾವ ರೀತಿ ಅಂತಂದ್ರೆ, ನೀವೇನು ಮಾಡ್ಬೇಕಂತಂದ್ರೆ 10 ಮೀಟ್ರ್ ಒಳಗೆ 2 kg ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿರಿ. ಆಮೇಲೆ 2 ಅಂಪಿಯರ್ ಒಳಗೆ 3 kg ಆ್ಯಡ್ ಮಾಡಿರಿ. ಟ್ರೈ ಮಾಡಿರಿ. ಓಕೆ, ನೆಕ್ಸ್ಟ್ 2 ಮೀಟ್ರ್ ಸ್ಕ್ವೇರ್ ಒಳಗೆ ಏನು ಮಾಡಿರಿ, 2 ಮೀಟ್ರನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ ನಾವು. ಆಮೇಲೆ 3 ಗ್ರಾಮ್ ಒಳಗೆ ಏನು ಮಾಡಿರಿ, 2 ಕೆಲ್ವಿನನ್ನು ಆ್ಯಡ್ ಮಾಡಿರಿ. ಟ್ರೈ ಮಾಡಿರಿ. ಇವುಗಳನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಮೇಲೆ 100 ಮೀಟರ್ಸ್ ಒಳಗೆ 100 ಮೀಟ್ರನ್ನು ನೀವೇನು ಬರಿಬೇಕಂತಂದ್ರೆ, 100 ಮೀಟ್ರ್ದಾಗ 2 ಮೀಟ್ರ್ ಕ್ಯೂಬನ್ನು ಸಬ್ಸ್ಟ್ರಾಕ್ಟ್ ಮಾಡಿರಿ. ಇವುಗಳನ್ನ ಮಾಡೋಕ್ಕೆ ಟ್ರೈ ಮಾಡಿರಿ. ನಾವು ಹೈಟ್ ಒಳಗೆ ಮಾಸನ್ನು ಆ್ಯಡ್ ಮಾಡಿರಿ, ಟೆಂಪ್ರೇಚರ್ ಒಳಗೆ ಕರೆಂಟನ್ನು ಆ್ಯಡ್ ಮಾಡಿರಿ. ಆ್ಯಡ್ ಅಂತಂದ್ರೆ ಕೂಡ್ಸೋದು ಅಂತಂದು. ಓಕೆ, ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನು ಹೇಳ್ತೈತೆ ಅಂತಂದ್ರೆ, ನಾವು ಯಾವುದೇ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್, ಸಬ್ಸ್ಟ್ರಾಕ್ಟ್ ಅಥವಾ ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಬೇಸಿಕಲಿ ಇದನ್ನ ಹೇಳ್ತದೆ. ಏನಂತಂದ್ರೆ, ಇಲ್ಲಿ ನೋಡ್ರಿ, 10 ಮೀಟ್ರ್ ಅನ್ನೋದು ಏನೈತಿ, ಲೆಂತ್ ಐತಿ ಇಲ್ಲಿ. ಓಕೆ, ಕೆ ಜಿ ಅನ್ನೋದು ಮಾಸ್ ಐತಿ. ಮೀಟ್ರ್ ಅನ್ನೋದು ಬೇರೆ ಫಿಸಿಕಲ್ ಕ್ವಾಂಟಿಟಿ, kg ಅನ್ನೋದು ಅದು ಬೇರೆ ಫಿಸಿಕಲ್ ಕ್ವಾಂಟಿಟಿ. 2 ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ, 2 ಮೀಟ್ರ್ ಸ್ಕ್ವೇರ್ ಏರಿಯಾ ಅಂತಂದಂಗೆ ವಿಸ್ತೀರ್ಣತ್ರೊಳಗೆ ನೀವೇನು ಮಾಡತ್ತೀರಿ, ಉದ್ದವನ್ನು ಆ್ಯಡ್ ಮಾಡತ್ತೀರಿ. ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾಸ್ ಒಳಗೆ ಟೆಂಪ್ರೇಚರನ್ನು 2 ಕೆಲ್ವಿನ್, ಕರೆಕ್ಟಾ? ಮಾಸ್ ಒಳಗೆ ನೀವೇನು ಮಾಡತ್ತೀರಿ, ಕೆಲ್ವಿನನ್ನು ಆ್ಯಡ್ ಮಾಡಕತ್ತೀರಿ. ಅದು ಸಾಧ್ಯ ಆಗೋದಿಲ್ಲ. ನಾವು ಬೇಸಿಕಲಿ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಪ್ರಕಾರ ನಾವು 2 ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ, ಹೊರತು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್, ಸಬ್ಸ್ಟ್ರಾಕ್ಟ್ ಅಥವಾ ಇಕ್ವೇಟ್ ಅಂತಂದ್ರೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ರೀತಿ ಅಂತಂದ್ರೆ, ಇವಾಗ ಇವಂತರೂ ಪಾಸಿಬಲ್ ಇಲ್ಲ. ಹೌದು, ದೀಸ್ ಆರ್ ಮೀನಿಂಗ್ಲೆಸ್ ಅಂತ ಕರಿಬೋದು ನಾವು. ಇದ್ರ ಮೀನಿಂಗನ ಇಲ್ಲ. ಮಾಸ್ ಒಳಗೆ ನೀವು ಹೆಂಗೆ ಲೆಂತನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಇವಾಗ 2 ಮೀಟ್ರ್ ಒಳಗೆ ನಾನು 100 ಮೀಟ್ರನ್ನ ಆ್ಯಡ್ ಮಾಡ್ಬೋದು. ಇದಕ್ಕಂತಂದರೆ 2 ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಮೀಟ್ರ್ ಅನ್ನೋದು ಲೆಂತ್, 100 ಮೀಟ್ರ್ ಅನ್ನೋದು ಲೆಂತ್ ಒಳಗೆ ಲೆಂತ್ ನಾವು ಆ್ಯಡ್ ಮಾಡ್ಬೋದು. ಇಲ್ಲಿ ಹಿಡ್ದ ಏನು ಬರ್ತೈತಿ, 102 ಮೀಟರ್ಸ್ ಬರ್ತೈತಿ. ಹೌದು, ಹಂಗಾದ್ರೆ ನೋಟ್ ಮಾಡ್ಕೊರಿ. ಫಸ್ಟ್ ಏನಂತಂದ್ರೆ, ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ can be added, ಆ್ಯಡ್ ಮಾಡ್ಬೋದು ನಾವು. ಸಬ್ಟ್ರಾಕ್ಟೆಡ್ ನಾವು ಒಂದ್ರೊಳಗೆ ಇನ್ನೊಂದನ್ನ ಏನು ಮಾಡ್ಬೋದು, ಕಳಿಬೋದು. ಸಬ್ಟ್ರಾಕ್ಟೆಡ್, ಇಕ್ವೇಟೆಡ್. ಹಿಂಗಂತಂದ್ರೆ ನಾವು 2 ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನ ಆ್ಯಡ್ ಮಾಡ್ಬೋದು, ಕೂಡಿಸ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಕಳಿಬೋದು ಅಥವಾ ಇಕ್ವೇಟ್ ಮಾಡ್ಬೋದು ಅಂತಂದ್ರೆ, ಇವಾಗ ನಾನು 100 ಸೆಂಟಿಮೀಟ್ರ್ = 1 ಮೀಟ್ರ್ ಬರಿಬೋದು. ಸೆಂಟಿಮೀಟ್ರು ಲೆಂತದ ಯೂನಿಟ್ ಐತಿ, ಮೀಟ್ರು ಲೆಂತನ ಐತಿ. ಸೊ ಇಲ್ಲಿ ನಾನು ಕಂಪೇರ್ ಮಾಡತ್ನ 100 ಸೆಂಟಿಮೀಟ್ರ್ ಇದ್ದ 1 ಮೀಟ್ರಿಗೆ ಈಕ್ವಲ್ ಐತಿ ಅಂಥೇಳಿ ಇಕ್ವೇಟ್ ಮಾಡತ್ನಲ್ಲ. ಇಕ್ವೇಟ್ ಎದ್ರಾಗ ಮಾಡತ್ನ ನಾನು, 2 ಕಡೆ ಲೆಂತನ ಅದಾವ ಇಲ್ಲಿ, ಅವಾಗ ಇಕ್ವೇಟ್ ಮಾಡೋಕ್ಕೆ ಸಾಧ್ಯ ಐತಿ. ನೀವು 2 ಅಂಪಿಯರ್ = 2 ಮೀಟ್ರ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ಎದಕ್ಕೆ ಹೇಳ್ರಿ, ಅಂಪಿಯರ್ ಅನ್ನೋದು ಕರೆಂಟ್ ಐತಿ, ಮೀಟ್ರ್ ಅನ್ನೋದು ಲೆಂತ್ ಐತಿ. ಇಲ್ಲಿ 2 ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾನು ಇಕ್ವೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ ಇಕ್ವೇಟ್. ಬಟ್ ಇಲ್ಲಿ ನೋಡ್ರಿ, ನಾವು 2 ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಇಕ್ವೇಟ್ ಮಾಡ್ಬೋದು ಇಲ್ಲಿ. ಹೌದು, ಏನು = ಸೈನ್ ಇರ್ತೈತಲ್ಲ, ಅದರದ್ದು 2 ಸೈಡ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಇರಬೇಕು, ಅವಾಗ ಇಕ್ವೇಟ್ ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲ ಅಂತಂದರೆ ಇಲ್ಲ. ನಾವು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಇಕ್ವೇಟ್ ಮಾಡ್ಬೋದು. ನೆಕ್ಸ್ಟ್
ನೀವು ಯಾವಾಗರೇ ಎರಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ ಡಿವೈಡ್ ಮಾಡಿ ನೋಡಿರಿ, ಮಾಡೋಕ್ಕೆ ಸಾಧ್ಯ ಐತಿ ಯು ಗೈಸ್. ನೀವು ಯಾವಾಗರೇ ಎರಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ ಮಾಡಿರಿ ಅಥವಾ ಡಿವೈಡ್ ಮಾಡಿ ನೋಡಿರಿ, ನೋಡೋಣ ಅಂತೀಗ. ಓಕೆ, ಫಸ್ಟ್ ಒನ್ ಈಸ್ ಸ್ಪೀಡ್ದು. ನೀವು ಫಾರ್ಮುಲಾ ನಿಮಗೆಲ್ಲರಿಗೂ ಗೊತ್ತೈತಿ. ಸ್ಪೀಡ್ ಅಂತಂದ್ರೆ ಜವ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಇದಕ್ಕೆ ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟನ್ಸ್ ಅಪಾನ್ ಟೈಮ್. ಡಿಸ್ಟನ್ಸ್ ಅನ್ನೋದು ಒಂದು ಬೇರೆ ಫಿಸಿಕಲ್ ಕ್ವಾಂಟಿಟಿ, ಟೈಮ್ ಅನ್ನೋದು ಅದು ಒಂದು ಬೇರೆ ಫಿಸಿಕಲ್ ಕ್ವಾಂಟಿಟಿ. ಕರೆಕ್ಟಾ? ಇದ್ರನ್ನ ಎರಡು ಥರನ ಡಿವೈಡ್ ಮಾಡತ್ತೀವಿ. ಅದು ಡಿವೈಡ್ ಮಾಡಿದಾಗ ನಮ್ಗೆ ಸ್ಪೀಡ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತೆ. ಹಂಗಾತಂದ್ರೆ ಎರಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಡಿವೈಡ್ ಮಾಡ್ಬೋದು, ಹೌದಿಲ್ಲ? ಇದಕ್ಕೆ ಪ್ರೂಫ್ ಇದೈತೆ. ನೆಕ್ಸ್ಟಾ ಫೋರ್ಸ್. ನಾನು ಫೋರ್ಸ್ ಫಾರ್ಮುಲಾ ನಿಮಗೆ ಭಾಳ ಸಲ ಹೇಳೀನಿ. ಏನು ಹೇಳೀನಿ? ಮಾಸ್ ಇಂಟು ಎಕ್ಸರ್ಲೇಷನ್. ಶಾರ್ಟ್ಕಟಾಗಿ ಬರ್ದಾನೆ ನೋಡ್ರಿ. ಮಾಸ್ ಅನ್ನೋದು ಒಂದು ಬೇರೆ ಫಿಸಿಕಲ್ ಕ್ವಾಂಟಿಟಿ, ಎಕ್ಸರ್ಲೇಷನ್ ಅನ್ನೋದು ಒಂದು ಬೇರೆ ಫಿಸಿಕಲ್ ಕ್ವಾಂಟಿಟಿ. ಎರಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾನು ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಅದರಿಂದ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿ ಕ್ರಿಯೇಟ್ ಆಗ್ತೈತಿ. ಬಟ್ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕೆ ನಡೆಯೋದಿಲ್ಲ. ಇಲ್ಲಿ ನೋಟ್ ಬರ್ಕೋರಿ. ವಿ ಕ್ಯಾನ್ multiply or divide any physical quantities. ನಾವು ಯಾವುದೇ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನು ಮಲ್ಟಿಪ್ಲೈ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಬಟ್ ನಾವು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕೆ ನಡೆಯೋದಿಲ್ಲ. ಸಬ್ಟ್ರಾಕ್ಟ್ ಅಥವಾ ಆ್ಯಡ್ ಮಾಡೋಕ್ಕೆ ಮುಂದೆ ನೀವೇನು ನೆನಪಿಡ್ಬೇಕಂತಂದ್ರೆ, ನಾವು ಅವೆಲ್ಲ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಇರಬೇಕು. ಆವಾಗ ನಾವು ಆ್ಯಡ್ ಮಾಡೋಕ್ಕೆ ನಡೀತೈತಿ, ಸಬ್ಟ್ರಾಕ್ಟ್ ಮಾಡೋಕ್ಕೆ ನಡೀತೈತಿ, ಈಕ್ವೇಟ್ ಕಂಪೇರ್ ಮಾಡೋಕ್ಕೆ ನಡೀತೈತಿ. ಓಕೆ, ನೀವು ನೋಟ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಏನಂತಂದ್ರೆ, ಇಲ್ಲಿ we can relate same physical quantities with plus minus equals to greater than or equals to smaller than or equals to. ಇವೇನು ಚಿಹ್ನೆಗಳದಾವಲ್ಲ, ಈ ಎಲ್ಲ ಚಿಹ್ನೆಗಳನ್ನು ನಾವು ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ನಡುವರ್ಕ್ ಅಷ್ಟೇ ಯೂಸ್ ಮಾಡೋಕ್ಕೆ ನಡೀತೈತಿ. ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಈಕ್ವಲ್ಸ್ ಟು ಆಗಿರ್ಬೋದು, ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು ಆಗಿರ್ಬೋದು, ಸ್ಮಾಲರ್ ದ್ಯಾನ್ ಈಕ್ವಲ್ಸ್ ಟು ಆಗಿರ್ಬೋದು. ಇವು ಚಿಹ್ನೆಗಳನ್ನು ನೀವು ಫಸ್ಟ್ ಟೈಮ್ ನೋಡತ್ತಿದ್ರಿ ಅಂತಂದ್ರೆ ಏನಿಲ್ಲ, ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು ಈ ಚಿಹ್ನೆಗಳನ್ನ. ಯಾವ ರೀತಿ ಅಂತಂದ್ರೆ, 1 ಕಿಲೋಮೀಟ್ರದಿಂದ 1 ಮೀಟ್ರ್ಗಿಂತ ದೊಡ್ಡದು ಯೂನಿಟು, ಸಣ್ಣದು ಯೂನಿಟು. ಕರೆಕ್ಟಾಗಿ ದೊಡ್ಡದು 1 ಕಿಲೋಮೀಟ್ರ್ ಅನ್ನೋದು 1 ಮೀಟ್ರ್ಗಿಂತ ದೊಡ್ಡದೈತಿ. ಹಂಗಾದ್ರೆ ಇದನ್ನು ಯೂಸ್ ಮಾಡ್ತೀವಿ ನಾವು, ಈ ಚಿಹ್ನೆಯನ್ನು. ಇದು ಗ್ರೇಟರ್ ದ್ಯಾನ್ ಅನ್ನೋದು ಹೇಳ್ತೈತಿ. ಅದು ಇದ್ರದ್ದು ಮಾರಿ ಯಾಕಡೆ ತೆಗೆದಿರ್ತೈತಿ, ಆ ಕ್ವಾಂಟಿಟಿ ದೊಡ್ಡದಿರ್ತೈತಿ. ಈ ಕೇಸ್ದಾಗ ಕಿಲೋಮೀಟ್ರ್ ಅನ್ನೋದು ದೊಡ್ಡ ಕ್ವಾಂಟಿಟಿ ಐತಿ, ಅದಕ್ಕೆ ಈ ಥರ ಮಾರಿ ಈ ಕಡೆ ತೆಗೆದೈತಿ. 1 ಕಿಲೋಮೀಟ್ರ್ ಈಸ್ ಗ್ರೇಟರ್ ದ್ಯಾನ್ 1 ಮೀಟ್ರ್, ಈ ಥರ ಅರ್ಥ. ಇವಾಗ ನೋಡಿರಿ, 1 ಮಿಲಿಮೀಟ್ರ್ ಈಸ್ ಸ್ಮಾಲರ್ ದ್ಯಾನ್ 1 ಮೀಟ್ರ್. 1 ಮೀಟ್ರ್ಗಿಂತ 1 ಮಿಲಿಮೀಟ್ರ್ ಏನೋ ಸಣ್ಣ ಯೂನಿಟ್ ಐತೆ. ಅದಕ್ಕಾಗಿ ಇದ್ರ ಮಾರಿ ಈ ಕಡೆ ಓಪನ್ ಆಗೈತಿ, ಆಚೆ ಕಡೆ ಸೈಡ್ ಸ್ಮಾಲರ್ ದ್ಯಾನ್ ಇದು. ಹೌದು, ಈ ಚಿಹ್ನೆಗಳನ್ನ ಕೂಡ ನಾವು ಏನು ಇವು ಚಿಹ್ನೆಗಳದಾವಲ್ಲ, ಪ್ಲಸ್ ಮೈನಸ್ ಈಕ್ವಲ್ಸ್ ಟು ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು ಸ್ಮಾಲರ್ ದ್ಯಾನ್ ಈಕ್ವಲ್ಸ್ ಟು, ಇವುಗಳನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ಗಳು ನಡುವರ್ಕ್ ಅಷ್ಟೇ ಯೂಸ್ ಮಾಡೋಕ್ಕೆ ನಡೀತೈತಿ. ಈಚೆ ಕಡೆನೂ ಕಿಲೋಮೀಟ್ರ್ ಐತಿ, ಆಚೆ ಕಡೆನೂ ಮೀಟ್ರ್ ಐತಿ. ಇವೆರಡು ಲೆಂತ್ದ ಯೂನಿಟ್ಸ್, ಎರಡು ಕಡೆ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಅದಕ್ಕಾಗಿ ಈ ಚಿಹ್ನೆ ಯೂಸ್ ಆಗಾಯ್ತು ನಡ್ವಾಕ. ಇದನ್ನ ಬಿಟ್ಟು ಕಿಸಿಂದ ಆಚೆ ಕಡೆ ಕರೆಂಟ್ ಐತಿ, ಆಚೆ ಕಡೆ ಮೀಟ್ರ್ ಐತಿ, ಅವಾಗ ಯೂಸ್ ಮಾಡೋಕ್ಕೆ ನಡೀದಿಲ್ಲ. ಹೌದು, 2 ಮೀಟ್ರ್ ಇದ್ದದ ಗ್ರೇಟರ್ ದ್ಯಾನ್ 1 ಆಂಪಿಯರ್ ಅಂತ ಹೇಳಿ ಬರೆಯಕ್ಕೆ ಬರೋದಿಲ್ಲ ನಮಗೆ. ಈ ಚಿಹ್ನೆ ಯೂಸ್ ಆಗೋದಿಲ್ಲ ಇಲ್ಲಿ. ಯಾಕಂತಂದ್ರೆ ಎರಡು ಕಡೆ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಈಚೆ ಕಡೆ ಲೆಂತ್ ಐತೆ, ಆಚೆ ಕಡೆ ಕರೆಂಟ್ ಐತಿ. ಹೌದು, ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳು ನಡುವರ್ಕ್ ಅಷ್ಟೇ ನಾವೇನು ಮಾಡೋಕ್ಕೆ ನಡೀತೈತಿ, ಈ ಚಿಹ್ನೆಗಳನ್ನು ಯೂಸ್ ಮಾಡೋಕ್ಕೆ ನಡೀತೈತಿ. ಓಕೆ, ನೀವು ಮಾಡ್ಕೋಬಹುದು, ನೋಟ್ ಮಾಡ್ಕೋಬಹುದು. ನಾವು ಏನು ಮಾಡೋಣ ಅಂತಂದ್ರೆ, ಒಂದಿಟ್ಟ ಕ್ವಶನ್ಸ್ಗಳನ್ನು ನೋಡೋಣ ಅಂತ, ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಕಿಸಿಂದ ಕ್ರಿಯೇಟ್ ಮಾಡ್ಬೋದು. ಓಕೆ, ನೋಟ್ ಮಾಡ್ಕೋರಿ ನಾವು ಫಸ್ಟ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಓಕೆ, ಕ್ವಶನ್ಗಳನ್ನು ಬಿಟ್ಟು ಹೋಗುತ್ತೆ ಬರಬೇಡ್ರಿ.
ಇವ ಏನು ಮಾಡ್ತಾವೆ ನಿಮ್ಗೆ ಕಾನ್ಸೆಪ್ಟನ್ನು ಇನ್ನೂ ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡ್ತಾವೆ. ಐ ಥಿಂಕ್ ಥೇರಿ ಅಂತೂ ಒಂದು 30% ಏನು ಮಾಡ್ತೈತಿ ಕಾನ್ಸೆಪ್ಟನ್ನು ಸ್ಟ್ರಾಂಗ್ ಮಾಡ್ತೈತಿ. ಬಟ್ ಕ್ವಶನ್ ಏನೈತಿಲ್ಲ ಐ ಥಿಂಕ್ ಆಲ್ಮೋಸ್ಟ್ ಆಲ್ ಕಾನ್ಸೆಪ್ಟ್ ಎಲ್ಲ ಕ್ವಶನ್ ಏನು ಮಾಡ್ತೈತಿ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ ನಿಮಗೆ. ನೋಡ್ರಿ ಇವಾಗ ನೆಕ್ಸ್ಟ್ ಕ್ವಶನ್ ಏನಾಯ್ತಂತಂದ್ರೆ ನಾನು ರೀಡ್ ಮಾಡ್ತೀನಿ, ನಿಮಗೆ ಅಲ್ಲಿ ಮ್ಯಾಕ್ ಕಾಣ್ತಿರ್ತದೆ ಅದು ಕ್ವಶನ್. ದ ಡಿಸ್ಟನ್ಸ್ ಕವರ್ಡ್ ಬೈ ಅ ಪಾರ್ಟಿಕಲ್ ಇನ್ ಟೈಮ್ ಟಿ ಈಸ್ ಗಿವನ್ ಬೈ x equals to a plus bt plus ct square plus dt cube. Find the dimensions of a, b, c and d. ಇಲ್ಲಿ ಕ್ವಶನ್ದಾಗ ಏನು ಕೊಟ್ಟಾರತ್ತಂದ್ರೆ ಒಂದು ಪಾರ್ಟಿಕಲ್ ಇದ್ದದ ಏನೋ ಒಂದು ಡಿಸ್ಟೆನ್ಸ್ ಅವನ್ನ ಕವರ್ ಮಾಡೈತಿ. ಆ ಡಿಸ್ಟೆನ್ಸ್ ಏನೈತೆ ಅಂತಂದ್ರೆ x equals to a plus bt plus ct square plus dt cube. ಅವಾಗ ಏನು ಕೇಳ್ಯಾರ ಅಂತಂದ್ರೆ ಅವ್ರ ಎ ಬಿ ಸಿ ಡಿದ ಡೈಮೆನ್ಷನ್ಸ್ಗಳು ಕೇಳ್ಯಾರ ಇಲ್ಲಿ. ಓಕೆ, ಡೈಮೆನ್ಷನ್ಸ್ ಅಂದರು ಇಲ್ಲಿ ತನಕ ನಾವು ಕಲಿತೇ ಇದ್ದಿಲ್ಲ, ಅದು ಕ್ವಶನ್ ಸಾಲ್ವ್ ಮಾಡೋಣ. ನೋಡ್ರಿ, ಒಂದು ಪಾರ್ಟಿಕಲ್ ಐತಿ, ಆ ಪಾರ್ಟಿಕಲ್ ಏನು ಮಾಡೈತಿ ಏನೋ ಒಂದು ಡಿಸ್ಟೆನ್ಸನ್ನು ಕವರ್ ಮಾಡೈತಿ. ಆ ಡಿಸ್ಟೆನ್ಸ್ ಏನದ ಅದು ಎಕ್ಸ್. ಅದು ಏನು ಮಾಡೈತೆ ಅಂದ್ರೆ ಟೈಮ್ ಮೇಲೆ ಏನಾಗೈತಿ ಡಿಪೆಂಡ್ ಆಗೈತಿ. ಟೈಮ್ ಚೇಂಜ್ ಆದಾಗ ಅಂದಂಗೆ ಪಾರ್ಟಿಕಲ್ ಕವರ್ ಮಾಡಿದ ಡಿಸ್ಟೆನ್ಸು ಕೂಡ ಏನಾಗ್ತೈತಿ ಚೇಂಜ್ ಆಗ್ತೈತಿ. ಇಲ್ಲಿ ಎಕ್ಸ್ ಅನ್ನೋದೇನಿದೆ ಇದು ಫಸ್ಟ್ ಆಫ್ ಆಲ್ ಡಿಸ್ಟೆನ್ಸ್ ಇದೆ. ಎಕ್ಸ್ ಏನಿದೆ ಡಿಸ್ಟೆನ್ಸ್ ಇದು. ಲಕ್ಷ ಕೊಟ್ಟು ಕೇಳ್ರಿ ಇಲ್ಲಿ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಒಳಗೆ ನಾನು ಏನು ಹೇಳಿ, ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಈಕ್ವೇಟ್ ಮಾಡೋಕ್ಕೆ ಸಾಧ್ಯತೆ. ಈಕ್ವಸ್ ಟು ಸೈನ್ ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳು ನಡಬಾರಕಷ್ಟೇ ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಎಕ್ಸ್ ಒಂದು ಡಿಸ್ಟೆನ್ಸ್ ಐತಿ, ಈ ಥರ ಆಗುತ್ತೇನಾ ಈಚೆ ಕಡೆ ಇದ್ದದ್ದು ಇದು ಕೂಡ ಎಲ್ಲ ಡಿಸ್ಟೆನ್ಸ್ ಇದ್ದಿರ್ಬೋದು, ಹೌದಿಲ್ಲ? ಇದೇನೈತ್ಲ ಇದೆಲ್ಲನೂ ಡಿಸ್ಟೆನ್ಸ್ ಹೌದಿಲ್ಲ? ನಾವು ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಡಬಾರ್ಕ ಏನು ಮಾಡೋಕ್ಕೆ ಸಾಧ್ಯತೆ ಈಕ್ವಸ್ ಟು ಸೈನನ್ನು ಹಚ್ಚಕ್ಕೆ ಸಾಧ್ಯತೆ. ಇದು ಡಿಸ್ಟೆನ್ಸ್ ಐತಿ, ಈ ಥರ ಅರ್ಥ ಇದು ಒಂದು ಏನೈತಿ ಡಿಸ್ಟೆನ್ಸ್ ಐತಿ, ಇದೆಲ್ಲ ಡಿಸ್ಟೆನ್ಸ್ ಐತಿ. ಓಕೆ, ಇವಾಗ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಒಳಗೆ ಪ್ಲಸ್ಗಳು ಮಾಡ್ಯಾರ ನೋಡ್ರಿ. ಎ ಅದ್ರೊಳಗೆ ಪ್ಲಸ್ ಬಿ ಟಿ ಮಾಡ್ಯಾರ, ಬಿ ಟಿ ಒಳಗೆ ಸಿ ಟಿ ಸ್ಕ್ವೇರ್ ಕೂಡ್ಸ್ಯಾರು, ಸಿ ಟಿ ಸ್ಕ್ವೇರ್ ಒಳಗೆ ಏನು ಮಾಡ್ಯಾರು ಡಿ ಟಿ ಕ್ಯೂಬನ್ನು ಕೂಡ್ಸ್ಯಾರ. ಟೋಟಲಾಗಿ ಇದ್ರನ್ನೆಲ್ಲ ಪ್ಲಸ್ ಮಾಡ್ಕೋತ ಹೋದಾಗ ನಮಗೆ ಏನು ಬರೈತಿ ಡಿಸ್ಟೆನ್ಸ್ ಬರೈತಿ. ಹೌದು, ಇಲ್ಲಿ ಡಿಸ್ಟೆನ್ಸ್ ಬರಬೇಕಾದ್ರೆ ಎ ಏನಾಗಿರಬೇಕು, ಬಿ ಟಿ ಏನಾಗಿರಬೇಕು, ಸಿ ಟಿ ಸ್ಕ್ವೇರ್ ಏನಾಗಿರಬೇಕು, ಡಿ ಟಿ ಕ್ಯೂಬ್ ಏನಾಗಿರಬೇಕು ವಿಚಾರ ಮಾಡ್ಬೇಕು ನಾವಿಲ್ಲಿ. ನೋಡಿರಿ, ಎ ಕರೆಂಟ್ ಆತಂದ್ರೆ ಕರೆಂಟ್ ಒಳಗಂತೂ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನ ಕೊಡ್ಸಕ್ಕೆ ಬರೋದಿಲ್ಲ. ಇದು ಕರೆಂಟ್ ಆದರೆ ಇದು ಕರೆಂಟ್ ಆಗಬೇಕು. ಯಾಕಂತಂದ್ರೆ ಹೇಳ್ರಿ, ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಡಬಾರ್ಕ ನಾವು ಪ್ಲಸ್ ಸೈನನ್ನು ಯೂಸ್ ಮಾಡ್ಬೋದು. ಇದು ಕರೆಂಟ್ ಆತಂದ್ರೆ ಇದು ಬಿ ಟಿಗೂ ಕರೆಂಟ್ ಆಗಬೇಕಾಗ್ತದೆ, ಇದು ಕರೆಂಟ್ ಆಗಬೇಕಾಗ್ತದೆ, ಇದು ಕರೆಂಟ್ ಆಗಬೇಕಾಗ್ತದೆ. ಅವಾಗ ಕರೆಂಟ್ ಒಳಗೆ ಕರೆಂಟ್ ಕೂಡ್ಕೋತ ಆನ್ಸರ್ ಕರೆಂಟ್ ಬರ್ತದೆ. ಹೌದು, ಹಾಗೆ ಇಲ್ಲಿ ಡಿಸ್ಟೆನ್ಸ್ ಬರತ್ತೆ. ಈ ಥರ ಅರ್ಥೇನಾ ಏನು ಡಿಸ್ಟೆನ್ಸ್ ಆಗಿರ್ಬೇಕು, ಅವಾಗ ಡಿಸ್ಟೆನ್ಸ್ ಒಳಗೆ ಡಿಸ್ಟೆನ್ಸ್ ಕೂಡ್ಸಕ್ಕೆ ನಡೀತೈತಿ. ಕರೆಕ್ಟಾ? ನೀವು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳನ್ನ ಕೂಡ್ಸಕ್ಕೆ ನಡೀದಿಲ್ಲ, ನಿಮಗೆ ಗೊತ್ತೈತೆ ಅದು. ಇನ್ನು ಕಡೆ ಹೇಳಿದ್ನಿ, ಕರೆಂಟ್ ಒಳಗೆ ನೀವು ಕರೆಂಟನ್ನು ಕೂಡಿಸ್ಬೇಕು. ಇದು ಕರೆಂಟ್ ಆದರೆ ಇದು ಕರೆಂಟ್ ಆಗಬೇಕಾಗ್ತದೆ. ಹಂಗೆ ಎ ಇಲ್ಲೇನ ಡಿಸ್ಟೆನ್ಸ್ ಇದ್ದಾಗ ಡಿಸ್ಟೆನ್ಸ್ ಒಳಗೆ ಡಿಸ್ಟೆನ್ಸ ಮತ್ತು ಡಿಸ್ಟೆನ್ಸ್ ಎಲ್ಲ ಕೂಡಿಕಿಸಿದ ಆನ್ಸರ್ ಡಿಸ್ಟೆನ್ಸ್ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಬೇರೆ ಯಾವುದೇ ಕೇಸ್ ಇಲ್ಲ. ಹಂಗಾಯ್ತಂದ್ರೆ ಏನಿಲ್ಲಿ ನಮ್ದು ಎ ಅನ್ನೋದು ಏನೈತಿಲ್ಲ ಇಲ್ಲಿ ಡಿಸ್ಟೆನ್ಸ್ ಇದೆ. ಹೌದು, ಬಿ ಟಿ ಏನಿದೆ ಇದು ಡಿಸ್ಟೆನ್ಸ್ ಆಗಬೇಕು. ಯಾಕೆ ಹೇಳ್ರಿ? ಯಾಕಂತಂದ್ರೆ ಪ್ಲಸ್ ಮಾಡತ್ತೀರಿ ನೀವು, ಎ ಒಳಗೆ ಪ್ಲಸ್ ಮಾಡತ್ತೀರಿ ಬಿ ಟಿಯನ್ನು. ಪ್ಲಸ್ ಯಾವಾಗ ಮಾಡ್ತೀವಿ ನಾವು? ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳಿದ್ದಾಗ. ಏನು ಡಿಸ್ಟೆನ್ಸ್ ಆಗ್ಬೇಕು, ಬಿ ಟಿನೂ ಡಿಸ್ಟೆನ್ಸ್ ಆಗ್ಬೇಕು, ಸಿ ಟಿ ಸ್ಕ್ವೇರ್ ಕೂಡ ಇಲ್ಲಿ ಡಿಸ್ಟೆನ್ಸನ್ನು ಆಗಬೇಕು. ಬೇರೆ ಯಾವುದು ಫಿಸಿಕಲ್ ಕ್ವಾಂಟಿಟಿ ಆಗಕ್ಕೆ ನಡೀದಿಲ್ಲ ಇಲ್ಲಿ, ಯಾಕಂದ್ರೆ ಆ್ಯಡ್ ಮಾಡತ್ತೀರಿ ನೀವು. ಇದು ಕೂಡ ಡಿಸ್ಟೆನ್ಸನ್ನು ಆಗ್ಬೇಕು ನಿಮಗೆ. ಹೌದು, ಇವೆಲ್ಲ ಡಿಸ್ಟೆನ್ಸ್ಗಳು ಆದಾಗ ಇವೆಲ್ಲ ಆ್ಯಡ್ ಹಾಕಿಸಿಂದ ಲಾಸ್ಟಿಗೆ ಡಿಸ್ಟೆನ್ಸ್ ಬರೋಕ್ಕೆ ಸಾಧ್ಯತೆ. ನೀವು 2 ಮೀಟ್ರ್ ಒಳಗೆ 2 ಮೀಟ್ರ್ ಕೂಡಿಕಿಸಿಂದ ಏನು ಬರ್ತೈತಿ 4 ಮೀಟ್ರ್. ಹೌದು, 2 ಮೀಟರ್ಸ್ ಒಳಗೆ 2 ಮೀಟರ್ಸ್ ಕೂಡಿಕಿಸಿಂದ ಏನು ಬರ್ತೈತಿ 4 ಮೀಟ್ರ್. 2 ಮೀಟ್ರ್ ಅನ್ನೋದು ಲೆಂತ್, 2 ಮೀಟ್ರ್ ಅನ್ನೋದು ಲೆಂತ್ ಒಳಗೆ ಲೆಂತ್ ಆ್ಯಡ್ ಹಾಕಿಸಿಂದ ಏನು ಬಂತು ಲೆಂತನ ಆನ್ಸರ್ ಬಂತು. ಹಂಗಂತಂದ್ರೆ ಡಿಸ್ಟೆನ್ಸ್ ಒಳಗೆ ಡಿಸ್ಟೆನ್ಸ್ ಕೂಡಿಸಿ, ಡಿಸ್ಟೆನ್ಸ್ ಒಳಗೆ ಮತ್ತೆ ಡಿಸ್ಟೆನ್ಸ್ ಕೂಡಿಸಿ, ಡಿಸ್ಟೆನ್ಸ್ ಒಳಗೆ ಮತ್ತೆ ಡಿಸ್ಟೆನ್ಸ್ ಕೂಡಿಸಿ ಲಾಸ್ಟಿಗೆ ಡಿಸ್ಟೆನ್ಸ್ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಬೇರೆ ಯಾವುದೇ ಕೇಸ್ ಪಾಸಿಬಲ್ ಇಲ್ಲಿ. ಹೌದು, ಹಂಗಾತಂದ್ರೆ ನೋಡ್ರಿ ಲಕ್ಷ ಕೊಟ್ಟು ಒಂದಿಟ ಎ ಅನ್ನೋದೇನು ನಮ್ಮದ ಡಿಸ್ಟೆನ್ಸ್ ಆತ. ಹೌದು, ಎ ಅನ್ನೋದು ಏನಾಯ್ತು ನಮ್ಮದ ಡಿಸ್ಟೆನ್ಸ್. ಕರೆಕ್ಟಾ? ಡಿಸ್ಟೆನ್ಸ್ ಏನಿದೆ ದೂರ ಅಂತಂದಂಗೆ ದೂರ
ಅದು ಕೂಡ ಒಂದು ಲೆಂತ್ ಹೌದಿಲ್ಲ. ಹಾಗಾದ್ರೆ ಡಿಸ್ಟೆನ್ಸ್ ಡೈಮೆನ್ಷನ್ ಏನಾಗ್ತೈತಿ ಎಲ್. ಡೈಮೆನ್ಷನ್ಸ್ ಎಲ್ಲ ಕಲ್ತೀವಿ ನಾವು, ಇದ್ರಾಗ ನಾವು ಪ್ರಾಬ್ಲಮ್ ಮಾಡ್ಕೊಳ್ಳೋದಿಲ್ಲ. ಬಿ ಟಿ ಅನ್ನೋದು ಏನೈತಿ ಇಲ್ಲಿ, ಬಿ ಮತ್ತು ಟಿ ಅನ್ನೋದ ಏನೈತಿ ಡಿಸ್ಟೆನ್ಸ್ ಐತಿ. ಟಿ ಅನ್ನೋದ ಟೈಮ್, ಅವ್ರು ಕೊಟ್ಟಾರ ಕ್ವಶನ್ದಾಗ. ಟಿ ಅನ್ನೋದು ಏನೈತಿ ಟೈಮ್ ಐತಿ ಇಲ್ಲಿ. ಸೊ ಇಲ್ಲಿ ಏನಾಯ್ತು, ಬಿ ಇಂಟು ಟಿದ ಡೈಮೆನ್ಷನ ಟಿ ಆಗ್ತೈತಿ, ಡಿಸ್ಟೆನ್ಸ್ ಡೈಮೆನ್ಷನ ಎಲ್ ಆಗ್ತೈತಿ, ಬಿದ ಡೈಮೆನ್ಷನ್ ಏನಾಗ್ತೈತಿ ನೋಡ್ರಿ, ಈ ಟಿ ಆಚೆ ಕಡೆ ಹೋಗ್ತಂದ್ರೆ ಎಲ್ ಬೈ ಟಿ ಆಗ್ತೈತಿ. ಹಂಗಾದ್ರೆ ಬಿದ ಡೈಮೆನ್ಷನ್ ಏನು ಬತ್ತು, ಎಲ್ ಟಿ ಮೈನಸ್ 1 ಈಸಿಲಿ ಬತ್ತು. ಬಿದ ಡೈಮೆನ್ಷನ್ ಎಲ್ ಟಿ ಮೈನಸ್ 1, ಎದ ಡೈಮೆನ್ಷನ್ ಎಲ್. ಇನ್ನು ಸಿ ಟಿ ಸ್ಕ್ವೇರ್ ನೋಡ್ರಿ, ಸಿ ಟಿ ಸ್ಕ್ವೇರ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಐತಿ. ಇದು ಡಿಸ್ಟೆನ್ಸ್ ಹೌದಿಲ್ಲ, ಹಂಗೆ ಡಿಸ್ಟೆನ್ಸ್ ಆದ್ರೆ ಸಿ ಟಿ ಸ್ಕ್ವೇರ್ ಇದ ಡಿಸ್ಟೆನ್ಸ್ ಐತಿ. ಸಿ ಟಿ ಸ್ಕ್ವೇರ್ದ ಡೈಮೆನ್ಷನ್ ಏನಾಯ್ತು ಇಲ್ಲಿ, ಟಿದಂತರೂ ಡೈಮೆನ್ಷನ್ ಟೈಮ್ ಐತದ ಟಿ ಸ್ಕ್ವೇರ್ ಆಗ್ತೈತಿ, ಇದ ಡಿಸ್ಟೆನ್ಸ್ ಐತಿ ಎಲ್ ಆಯ್ತು. ಸೊ ಇಲ್ಲಿ ಹಿಡ್ದ ನಾನು ಬರಿಬೋದು ಸಿ ಈಕ್ವಲ್ಸ್ ಟು ಎಲ್ ಟಿ ಮೈನಸ್ 1. ಸಿದ ಡೈಮೆನ್ಷನ್ ಏನಾಗ್ತಿಲ್ಲಿ ಎಲ್ ಟಿ ಮೈನಸ್ 2. ಆಮೇಲೆ ಡಿ ಟಿ ಕ್ಯೂಬ್, ಡಿ ಟಿ ಕ್ಯೂಬ್ ಅನ್ನೋದ ಒಂದು ಡಿಸ್ಟೆನ್ಸ್ ಐತಿ, ಡಿ ಟಿ ಕ್ಯೂಬ್ ಅನ್ನೋದ ಒಂದು ಡಿಸ್ಟೆನ್ಸ್ ಐತಿ. ಇದರ ಅರ್ಥ ಡಿ ಟಿ ಕ್ಯೂಬ್ದ ಡೈಮೆನ್ಷನ್ ಎಲ್ ಆಯ್ತು. ಯಾಕಂತಂದ್ರೆ ಡಿ ಟಿ ಕ್ಯೂಬ್ ಅನ್ನೋದ ಒಂದು ಡಿಸ್ಟೆನ್ಸ್ ಐತಿ, ಅದ್ರ ಡೈಮೆನ್ಷನ್ ಎಲ್ ಆಯ್ತು. ಟಿದ ಡೈಮೆನ್ಷನ್ ಏನೈತಿ ಇಲ್ಲಿ, ಟಿ ಅನ್ನೋ ಟೈಮ್, ಟಿ ಕ್ಯೂಬ್ ಆಯ್ತು ಈಕ್ವಲ್ಸ್ ಟು ಎಲ್. ಡಿದ ಡೈಮೆನ್ಷನ್ ಏನು ಬರ್ತೈತಿ, ಎಲ್ ಟಿ ಮೈನಸ್ 3. ಮಾಡ್ಬೋದು, ಈಸಿ ಐತಿ. ಎ ಬಿ ಸಿ ಡಿದ ಡೈಮೆನ್ಷನ್ ನಾವೇನು ಮಾಡಿದ್ದು, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನು ಟಾಪಿಕ್ ಏನೈತಿ ಅದನ್ನು ಯೂಸ್ ಮಾಡ್ಕೊಂಡ ಇದ್ರ ಡೈಮೆನ್ಷನ್ಸ್ ನಾವು ತೆಗೆದು. ನೀವು ಕ್ವಶನನ್ನು ಪ್ಲೀಸ್ ಇನ್ನೊಂದ್ಸಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ ಸ್ವಲ್ಪ ಹಿಂದೆ ಹೋಗಿ ಇನ್ನೊಂದ್ಸಲಿ ಕೇಳ್ರಿ. ಇದನ್ನು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ಮತ್ತು ಕ್ವಶನ್ಸ್ ಅಂದರು ಇದ್ರ ಮೇಲೂ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ನೀವು ನೋಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಈಸಿ ಐತಿ, ಭಾಳ ಡಿಫಿಕಲ್ಟ್ ಏನಿಲ್ಲ. ಆಲ್ಮೋಸ್ಟ್ ಅಲ್ಲಿ ಕಾಲೇಜಸ್ದಾಗಂತರೂ ಥೇರಿ ಅಷ್ಟೇ ಹೇಳ್ತಾರೋ, ಕ್ವಶನ್ಸ್ ಅಂದರೂ ಭಾಳ ಡಿಸ್ಕಷನ್ ಮಾಡೋಂಗಿಲ್ಲ. ಅದಕ್ಕಾಗಿ ನಾವು ಕ್ವಶನ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ನೋಡಿರಿ ನೆಕ್ಸ್ಟ್ ಕ್ವಶನ್ ನಿಮಗೆ ಕಾಣತೈತಿ. ಏನೈತಿ ನೆಕ್ಸ್ಟ್ ಕ್ವಶನ, ನಾನು ರೀಡ್ ಮಾಡ್ತೀನಿ ಇವಾಗ. ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್, ಎಕ್ಸ್ ಈಕ್ವಲ್ಸ್ ಟು ಏನು ಕೊಟ್ಟಾರೋ, ಎಕ್ಸ್ ಈಕ್ವಲ್ಸ್ ಟು ಎಲ್ಲಿ ಬರೀತಾನೋ, ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ ಸಿ ಡಿವೈಡ್ ಬೈ ಎಕ್ಸ್. ಹಿಯರ್ ಎಕ್ಸ್ ಈಸ್ ಲೆಂತ್ ಅತ್ತ. ಎಕ್ಸ್ ಅನ್ನೋದು ಏನೈತಿ ಇಲ್ಲಿ, ಲೆಂತ್ ಐತಿ. ಓಕೆ, ಪ್ರತಿಯೊಂದು ಟರ್ಮ್ಸ್ಗಳನ್ನ ಕೇರ್ಫುಲ್ಲಾಗಿ ರೀಡ್ ಮಾಡಿರಿ. ನೆಕ್ಸ್ಟ್ ಟಿ ಇಸ್ ಟೈಮ್ ಅಂತ. ಟಿ ಅನ್ನೋದು ಏನೈತಿ ಇಲ್ಲಿ, ಟೈಮ್ ಐತಿ. ಓಕೆ, ನೆಕ್ಸ್ಟ್ ಇಫ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎ ಬಿ ಬೈ ಸಿ, ಎ ಬಿ ಬೈ ಸಿದ ಡೈಮೆನ್ಷನಲ್ ಫಾರ್ಮುಲಾ ಕೊಟ್ಟಾರವ್ರ. ಏನು ಕೊಟ್ಟಾರು, ಎಮ್ ಟು ದ ಪವರ್ ಆಫ್ ಅಲ್ಫಾ, ಎಲ್ ಟು ದ ಪವರ್ ಆಫ್ ಬೀಟಾ, ಟಿ ಟು ದ ಪವರ್ ಆಫ್ ಗಾಮಾ. ಪಾಯಿಂಟ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾದ ಡೈಮೆನ್ಷನಲ್ ಫಾರ್ಮುಲಾ ಏನೈತಿ, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾದ ವ್ಯಾಲ್ಯೂ ಎಷ್ಟು ಬರ್ತೈತಿ ಕೇಳ್ಯಾರ. ಓಕೆ, ನೋಡ್ರಿ ಇಲ್ಲಿ ಒಂದು ನಮಗೇನು ಕೊಟ್ಟಾರೋ, ಒಂದು ಎಕ್ಸ್ಪ್ರೆಷನ್ ಕೊಟ್ಟಾರೋ, ಕರೆಕ್ಟಾ. ಇಲ್ಲಿ ಎಕ್ಸ್ ಅನ್ನೋದು ಏನೈತಿ, ಲೆಂತ್ ಐತಿ. ಎ ಟಿ ಅನ್ನೋದು ಏನೈತಿ, ಟೈಮ್ ಐತಿ. ಅವ್ರು ಏನು ಮಾಡ್ಯಾರ ಅಂತಂದ್ರೆ ಎ ಬಿ ಬೈ ಸಿದ ಡೈಮೆನ್ಷನಲ್ ಫಾರ್ಮುಲಾ ಏನು ಕೊಟ್ಟವ್ರು, ಎಮ್ ಟು ದ ಪವರ್ ಆಫ್ ಅಲ್ಫಾ, ಎಲ್ ಟು ದ ಪವರ್ ಆಫ್ ಬೀಟಾ, ಟಿ ಟು ದ ಪವರ್ ಆಫ್ ಗಾಮಾ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಕಂಡುಹಿಡಿ ಅಂತ ಹೇಳ್ಯಾರ. ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಎ ಬಿ ಸಿದ ಡೈಮೆನ್ಷನ್ ಕಂಡುಹಿಡಿಬೇಕು. ಹೆಂಗಾರೆ ಮಾಡಿ ಅದ್ರ ಡೈಮೆನ್ಷನ್ಸ್ ಕಂಡು ಹಿಡಿದು ಅಂತಂದ್ರೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಅಲ್ಫಾ ಬೀಟಾ ಮತ್ತು ಗಾಮಾದ ವ್ಯಾಲ್ಯೂ ಏನಾಗ್ಬೋದು ಅಂತೇಳಿ. ಇಲ್ಲಿ ನೋಡಿರಿ, ಫಸ್ಟ್ ಆಫ್ ಆಲ್ ಎಕ್ಸ್ ಅನ್ನೋದು ನಮ್ಮ ಕಡೆ ಏನೈತಿ, ಲೆಂತ್ ಐತಂತ. ಇದೇನೇನು ನಮ್ಮದು ಲೆಂತ್. ಸೊ ಇಲ್ಲಿ ಕೇರ್ಫುಲ್ಲಾಗಿ ನೋಡ್ರಿ ನೀಟ. ಇದು ಆ್ಯಕ್ಚುಲಾಗಿ ಲೆಂತ್ ಐತಂದ್ರೆ ಈಚೆ ಕಡೆ ಏನೈತಿಲ್ಲ ಇದೆಲ್ಲ ಲೆಂತ್ ಇರಬೇಕು, ಕರೆಕ್ಟಾ. ಇದು ಲೆಂತ್ ಇರಬೇಕಾದ್ರೆ ಇಲ್ಲಿ ನಡ್ಬಾರ್ದು ಪ್ಲಸ್ ಕೊಟ್ಟಾರ ನೋಡ್ರಿ. ಇದು ಲೆಂತ್ ಆಗ್ಬೇಕು, ಇದು ಲೆಂತ್ ಆಗ್ಬೇಕು, ಇದು ಲೆಂತ್ ಆಗ್ಬೇಕು. ಯಾಕಂದ್ರೆ ಲೆಂತ್ ಒಳಗೆ ಲೆಂತ್ ಆ್ಯಡ್ ಮಾಡಿ ಕಿಸಿಂದ ನಾವು ಲೆಂತ್ ತರಕ್ಕೆ ಸಾಧ್ಯ ಐತಿ ಲಾಸ್ಟಿಗೆ.
ಇದೆಲ್ಲ ಏನೈತೆ ನಮ್ಮದು, ಇದು ಕೂಡ ಲೆಂತ್ ಐತಿ. ಇದೆಲ್ಲ ಲೆಂತ್ ಆಗಬೇಕಾದ್ರೆ ನಾವು ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ಇಕ್ವೇಟ್ ಮಾಡೋಕೆ ಬರ್ತೈತಿ. ಈಚೆ ಕಡೆ ಲೆಂತ್ ಐತೆ ಅಂದರೆ ಈಚೆ ಕಡೆನೂ ಲೆಂತನ ಇರೋಕ್ಕೆ ಇರಬೇಕಾಗ್ತೈತಿ. ಹೌದು, ಹಾಗಾದ್ರೆ ಇದೆಲ್ಲ ಲೆಂತ್ ಆಗಬೇಕಾದ್ರೆ ಇವು ಪ್ರತಿಯೊಂದು ಟರ್ಮ್ಗಳನ್ನು ಆ್ಯಡ್ ಮಾಡ್ಯಾರ ಅವರು. ಇದನ್ನು ಇದ್ರಾಗ ಆ್ಯಡ್ ಮಾಡ್ಯಾರ, ಇದನ್ನು ಇದ್ರಾಗ ಆ್ಯಡ್ ಮಾಡ್ಯಾರ. ಹಂಗಾತಂದ್ರೆ ಇದು ಲೆಂತ್ ಆಗಬೇಕಾಗ್ತೈತಿ. ಕರೆಕ್ಟಾ? ಇದು ಲೆಂತ್ ಆದಾಗ ಇದು ಲೆಂತ್ ಒಳಗೆ ಲೆಂತ್ ಆ್ಯಡ್ ಹಾಕಿಸಿನ ಲಾಸ್ಟಿಗೆ ಲೆಂತ್ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಪಾಸಿಬಲ್ ಇಲ್ಲ. ಕರೆಕ್ಟಾ? ಇದು ಏನು ನಮ್ದು ಲೆಂತ್ ಐತಿ. C/x ಅನ್ನೋದು ಏನೈತಿ, ಲೆಂತ್ ಐತಿ. ಹೌದು, ಲೆಂತ್ ಒಳಗೆ ಲೆಂತ್ ಆ್ಯಡ್ ಹಾಕೋತಾ ಏನಾಗ್ತೈತಿ, ಲಾಸ್ಟಿಗೆ ಆನ್ಸರ್ ಇದೆಲ್ಲ ಕೂಡ ಲೆಂತ್ ಬರೋಕ್ಕೆ ಸಾಧ್ಯತೆ. ಫಸ್ಟಿಗೆ ಏನಿದೆ ಎಕ್ಸ್ ಅನ್ನೋದು ಲೆಂತ್ ಈಕ್ವೇಟ್ ಮಾಡ್ಯಾರ. ಈ ಥರ ಇರ್ತೇನೆ ಈಚೆ ಕಡೆ ಮತ್ತು ಈಚೆ ಕಡೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆ ಲೆಂತನ ಇರ್ಬೇಕು. ಆವಾಗ ನಾವು ಈಕ್ವೇಟ್ ಮಾಡೋಕ್ಕೆ ಸಾಧ್ಯತೆ. ಹಂಗಾತಂದ್ರೆ ನೋಡ್ರಿ, AX² ಅನ್ನೋದು ಲೆಂತ್ ಆತ. ಲೆಂತ್ ಅಂದ್ರೆ ಈ ಥರದ ಡೈಮೆನ್ಷನಲ್ ಫಾರ್ಮುಲಾ ಏನಾಯ್ತು, AX² ಇದು ಲೆಂತ್ ಐತಿ. ಈ ಥರ ಅರ್ಥೇನ ಎಲ್ ಈ ಥರ ಡೈಮೆನ್ಷನಲ್ ಫಾರ್ಮುಲಾ ಆತ. ಎಕ್ಸ್ ಅನ್ನೋದು ಫಸ್ಟಲ್ಲಿ ಲೆಂತ್ ಐತಿ. ಹಂಗಂದ್ರೆ 8 ಡೈಮೆನ್ಷನ್ ಏನಾಗ್ತೈತಿ, ಎಕ್ಸ್ ಜಾಗದಾಗ ಎಲ್ ಇಡ್ರಿ, L² ಆಗ್ತದ. L² = ಎಲ್ಲ. ಇದ್ರನ್ನೊಂದೆಲ್ಲ ಇದ್ರನ್ನೊಂದೆಲ್ಲ ಕ್ಯಾನ್ಸಲ್ ಆಯ್ತು, ಒಂದೆಲ್ಲ ಆಚೆ ಕಡೆ ಹೋಗ್ತೈತಿ. ಏದು ಡೈಮೆನ್ಷನಲ್ ಫಾರ್ಮುಲಾ ಏನು ಬಂತು, L⁻⁻1. ಇಲ್ಲತ್ತಂದ್ರೆ ನೀವು ಹಿಂಗೂ ಮಾಡಿರಿ, A = L/L² ಆಗ್ತೈತಿ. ಇಲ್ಲಿದ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಇಲ್ಲಿದು ಎಲ್ ಕ್ಯಾನ್ಸಲ್ ಆಯ್ತು. ಏದ ಡೈಮೆನ್ಷನಲ್ ಫಾರ್ಮುಲಾ L-1 ಬರ್ತದೆ. ಹಿಂಗೂ ತೆಗಿಬೋದು. ಆಮೇಲೆ B/T², B/T² ಅನ್ನೋದು ಲೆಂತ್ ಐತಿ. ಇದರ ಅರ್ಥ ಏನ, B/T² ಡೈಮೆನ್ಷನಲ್ ಫಾರ್ಮುಲಾ ಎಲ್ ಆಗ್ತೈತಿ. ಲೆಂತ್ ಡೈಮೆನ್ಷನ್ ಏನ ಎಲ್. ಟಿ ಅನ್ನೋದು ಟೈಮ್ ಐತಿ, ಅವ್ರು ಕೊಟ್ಟಾರ. ಹಂಗಂತಂದ್ರೆ B/T ಜಗದಾಗ ಟಿ ಅನ್ನೋ ಡೈಮೆನ್ಷನ್ ಇಡ್ರಿ, T² ಆಗ್ತೈತಿ =L. ಬಿದ ಡೈಮೆನ್ಷನಲ್ ಫಾರ್ಮುಲಾ ಏನು ಬರ್ತೈತಿ, L/T². ಕರೆಕ್ಟಾ? ಈಸಿ ಐತಿ. ಬಿದ ಡೈಮೆನ್ಷನಲ್ ಫಾರ್ಮುಲಾ ತೆಗೆದು ನಾವು ನೆಕ್ಸ್ಟ್ C/x ಅನ್ನೋದು ಲೆಂತ್ ಐತಿ. ಇದರ ಅರ್ಥ C/x ಡೈಮೆನ್ಷನಲ್ ಫಾರ್ಮುಲಾ ಏನಾಯ್ತು, ಎಲ್ ಆಯ್ತು. ಎಕ್ಸ್ ಅನ್ನೋದು ಫಸ್ಟ್ನೇ ಹಿಡ್ದಾನ ಒಂದು ಲೆಂತ್ ಐತಿ, ಎಕ್ಸ್ ಅನ್ನೋದ. ಸೊ ಇಲ್ಲಿ ಹಿಡ್ದ ಸಿ ಏನಾಗ್ತೈತಿ, L × L². ಈಗ ನಾವು ಏನು ಮಾಡಿದ್ದು, ABC ಡೈಮೆನ್ಷನ್ಸ್ ತೆಗೆದು ನಾವು ಇಲ್ಲಿ ಹಿಡ್ದ ನಾವು AB/C ತಗೋಬೋದು. ಹೌದಿಲ್ಲ? AB/C ಏನಾಗ್ತೈತಿ ನೋಡ್ರಿ, AB/C ಇಲ್ಲಿ ಹಿಡ್ದ ತೆಗಿಬೋದು. ಎದ ಡೈಮೆನ್ಷನ್ ಏನೈತಿ, L-1. ಬಿದ ಡೈಮೆನ್ಷನ್ ಏನೈತಿ, Lt². ಹೌದು. ನೆಕ್ಸ್ಟ್ ಸಿ ಡೈಮೆನ್ಷನ್ L². ಇಲ್ಲಿ ಹಿಡ್ದ ನೀವು ನೋಡ್ಬೋದು. ನೋಡ್ರಿ, ಈ ಎಲ್ಲ ಕ್ಯಾನ್ಸಲ್ ಆಯ್ತು. L⁻⁻ ಏನೈತಿ, ಡಿವೈಡ್ ಬೈದಾಗ ಹೋಗಿ L⁻+1 ಆಗ್ತೈತಿ. ಆ ಎಲ್ಲ ಕ್ಯಾನ್ಸಲ್ ಆಗ್ತಿತ್ತು. ಸೊ AB/C ಫಾರ್ಮುಲಾ ಏನು ಬರೈತಿ ನಮ್ಗೆ, L⁻⁻2 T⁻+2. ಎಮ್ ಇಲ್ಲ ಇಲ್ಲಿ, ಎಮ್ ಇಲ್ಲಿ ಇತ್ರ ಅರ್ಥ ಏನ, M⁻0 ಅನ್ನಂಗೆ. M⁻0 ಆತಂದ್ರೆ ಈ ಥರದ್ದು 1 ಬರ್ತೈತಿ. ಆಮೇಲೆ L⁻⁻2 T⁻2. ಎಮ್ ಮೇಲೆ ಯಾವುದೇ ರೀತಿಯಿಂದ AB/C ಡಿಪೆಂಡ್ ಆಗಿಲ್ಲ. ಸೊ ನಮಗೆ AB/C ಡೈಮೆನ್ಷನಲ್ ಫಾರ್ಮುಲಾ ಏನು ಬರತ್ತಿ, M⁻0 L⁻⁻2 T⁻2. ಹೌದು, AB/C ಡೈಮೆನ್ಷನಲ್ ಫಾರ್ಮುಲಾ ಇದು ಬರತ್ತೆ. ಇದನ್ನು ನಾವು ಕಂಪೇರ್ ಮಾಡ್ಬೋದು. ನೋಡ್ರಿ, AB/C ಕಾವು ಭಾಳ ಕಟ್ಟಾಗತ್ತೆ. AB/C ಏನು ಕೊಟ್ಟಾರ ಅವ್ರ, M⁻⁴ L⁻β T⁻γ. ಇಲ್ಲಿ ಹಿಡಿದು ನಾವು AB/C ಜಾಗದಾಗ ಇದನ್ನ ಬರ್ಕೋರಿ, M⁻0 L⁻⁻2 T⁻2. ಇಲ್ಲಿ ಹಿಡಿದು ನೀವು ಕಂಪೇರ್ ಮಾಡ್ಬೋದು ಇದನ್ನು, M⁻⁴ L⁻β T⁻γ. ಇಲ್ಲಿ ಹಿಡ್ದ ನೀವು ಕಂಪೇರ್ ಮಾಡಿರಿ, ಅಲ್ಫಾ =0 ಆಗ್ತೈತಿ. ಅಲ್ಫಾದೇನು ವ್ಯಾಲ್ಯೂ ಬತ್ತು, 0. ಬೀಟಾದೇನು ಬರ್ತೈತಿ, -2. ಆಮೇಲೆ ಗಾಮಾದ ವ್ಯಾಲ್ಯೂ ಏನು ಬಂತು, +2. ಅವ್ರು ಕೇಳಿದ್ದೇನ ಅಲ್ಫಾ + ಬೀಟಾ + ಗಾಮಾ. ಅಲ್ಫಾ + ಬೀಟಾ + ಗಾಮಾ ಮಾಡಿರಿ ಅಂತಂದ್ರೆ ಲಾಸ್ಟ್ ಆನ್ಸರ್ ನೀವು ರಿಪೋರ್ಟ್ ಮಾಡ್ಬೋದು. ಅಲ್ಫಾ + ಬೀಟಾ + ಗಾಮಾ ಏನಾಗ್ತೈತಿ ನೋಡ್ರಿ, ಇಲ್ಲಿ ಅಲ್ಫಾ + ಬೀಟಾ + ಗಾಮಾ = ಅಲ್ಫಾ ಅಂತಂದ್ರೆ 0 ಐತಿ, ಬೀಟಾ ಅಂತಂದ್ರೆ -2 ಐತಿ,
ಗಾಮ ಅಂತಂದ್ರೆ +2 ಐತಿ. ಇಲ್ಲಿ ಹಿಡ್ದ -2 +2 ಕ್ಯಾನ್ಸಲ್ ಆಯ್ತು. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ಸ್ ಟು 0. ಈಸಿ ಕ್ವಶನ್ ಐತೆ, ಭಾಳ ಡಿಫಿಕಲ್ಟ್ ಏನಿಲ್ಲ. ನೀವು ಇದನ್ನ ಏನು ಮಾಡ್ತೀರಿ ಅಂತಂದ್ರೆ ಡಿಫಿಕಲ್ಟ್ ಮಾಡ್ಕೋತೀರಿ. ಓಕೆ, ಈಸಿಯಾಗಿ ನೀವು ಏನು ಮಾಡ್ಬೋದು, ಸೊಲ್ಯೂಷನನ್ನು ತೆಗಿಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ, ನೋಟ್ ಮಾಡ್ಕೋಬೋದು ನೀವು. ಇವಾಗ ನಾನು ಇರೇಸ್ ಮಾಡ್ತೀನಿ ಮಾಡಲಿ. ಹಾಂ, ಮಾಡೋಣ. ನೀವು ನೆಕ್ಸ್ಟ್ ಕ್ವಶನ್ ಕಾಣತಿರ್ಬೇಕು, ಟ್ರೈ ಮಾಡಿರಿ ಸಾಲ್ವ್ ಮಾಡೋಕ್ಕೆ. ಡಿಫಿಕಲ್ಟ್ ಅನ್ನಿಸ್ಬೋದು. ಐ ಡೋಂಟ್ ಥಿಂಕ್ ಇದು ಭಾಳ ಡಿಫಿಕಲ್ಟ್ ಐತಿ, ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡಿರಿ ಅಂತಂದ್ರೆ ಬರೀ ಈಸಿ ಆಗ್ತೈತೆ. ಇವಾಗ ನಿಮ್ಗೆ ABCD ಈಸಿ ಆಗ್ತಾವಿಲ್ಲ, A ಹಿಡಿದು Z ಬರೀತಕ್ಕ. ಬಟ್ ಫಸ್ಟ್ ಟೈಮ್ ಬರ್ದದ್ದು ನೆನಪು ಮಾಡ್ಕೊರಿ. ಯಾವಾಗ ಬರ್ದಿರ್ತೀರಿ, LKG UKG ಇದ್ದಾಗ ಬರ್ದಿರ್ಬೋದು ನೀವು. ಅವಾಗ ಎಷ್ಟು ಡಿಫಿಕಲ್ಟ್ ಅನ್ನಿಸ್ತೈತೆ ಅದು. ಇವತ್ತು ಈಸಿ ಐತೆ, ಯಾಕಂತಂದ್ರೆ ನಾವು ಹೊಂದಾಣಿಕೆ ಆಗ್ಯವ ಅದ್ರ ಜೋಡಿ. ಇದ್ರ ಜೋಡಿನೂ ನೀವು ಹೊಂದಾಣಿಕೆ ಆದರೆ ಅಂತಂದ್ರೆ ನಿಮ್ಮ ಎಕ್ಸಾಮ್ ಬರುತ್ತಾನ ನಿಮಗೆ ಏನಾಗ್ತೈತಿ, ಇದೊಂದು ಈಸಿ ಟಾಪಿಕಾಗಿ ಕನ್ವರ್ಟ್ ಆಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್, V equals to A by B minus x square. In this relation, if V is velocity, V ಏನಂತಿಲ್ಲಿ, V ಅನ್ನೋದ ವೆಲಾಸಿಟಿ ಐತಂತ. V ಅನ್ನೋದೇನಿಲ್ಲಿ ವೆಲಾಸಿಟಿ, ಆ್ಯಂಡ್ x is length. x ಅನ್ನೋದೇನೈತಿ, ಲೆಂತ್ ಐತಿ. ಫೈಂಡ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎ ಬಿ ಥರದ ನೀವು ಡೈಮೆನ್ಷನ್ ತೆಗಿಬೇಕಿಲ್ಲಿ. ABದು ಏನು ಮಾಡಬೇಕು, ಡೈಮೆನ್ಷನಲ್ ಫಾರ್ಮುಲಾ ತೆಗಿಬೇಕು. ಅಂದ್ರೆ m⁴ ಸಮಥಿಂಗ್ ಬರ್ತೈತಿ, l⁴ ಸಮಥಿಂಗ್ ಬರ್ತೈತಿ, t⁴ ಸಮಥಿಂಗ್ ಬರ್ತೈತಿ. ಇದನ್ನ ಡೈಮೆನ್ಷನಲ್ ಫಾರ್ಮುಲಾ ನೀವೇನು ಮಾಡಬೇಕು, ತೆಗಿಬೇಕು. ಕನ್ಫ್ಯೂಷನ್ ಮತ್ತೆ ಕ್ರಿಯೇಟ್ ಆಗ್ಬೋದು ನಿಮ್ಮ ಥರ. ಇದನ್ನು ಹಿಂಗೆ ಬರೆದ್ನಿ ಅಂದ್ರೆ ABದು ಡೈಮೆನ್ಷನ್ ಫಾರ್ಮುಲಾ ತೆಗಿಬೇಕು ನಾವು. ಇದರ ಅರ್ಥ ಇಲ್ಲಿ A ಮತ್ತು Bದು ಡೈಮೆನ್ಷನ್ ತಗೋಬೇಕು ನಾವು. ಫಸ್ಟ್ ಆಫ್ ಆಲ್ ಇದು ವೆಲಾಸಿಟಿ ಐತಿ, ಈಕ್ವೇಟ್ ಮಾಡ್ಯಾರೋ A by B minus x square. ಇದರ ಅರ್ಥ ಏನ, V ಅನ್ನೋದು ವೆಲಾಸಿಟಿ ಇದೆ, ಕರೆಕ್ಟ್, ವೆಲಾಸಿಟಿ. ಸೊ ಈಕ್ವೇಟ್ ಮಾಡತ್ತಾರೆ. ಇದರ ಅರ್ಥ ಏನ, ಈಚೆ ಕಡೆ ಏನೇನು ಬರ್ದಾರಲ್ಲ ಅದೆಲ್ಲ ಏನಾಗಿರಬೇಕು, ಇದೆಲ್ಲ ಏನಾಗಿರಬೇಕು, ವೆಲಾಸಿಟಿನ ಆಗಿರ್ಬೇಕು. ಇಲ್ಲ ಅಂತಂದ್ರೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಈಕ್ವೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ವೆಲಾಸಿಟಿ ಆದರೆ ಈಚೆ ಕಡೆ ಬರ್ದದ್ದೆಲ್ಲ ವೆಲಾಸಿಟಿನ ಆಗ್ಬೇಕಲ್ಲ. ಆಯಿತು, A by B minus x square ಏನಾಗ್ತದೆ, ನಮ್ಮದು ವೆಲಾಸಿಟಿ ಅಂತ. ಹೌದು, ಇಲ್ಲಿ ಹಿಡ್ದ ನಾವು ಹಿಂಗೆ ಅನ್ಬೋದು, A by B minus x square ವೆಲಾಸಿಟಿ ಅಂತ. ನೋಡ್ರಿ, ಎಕ್ಸ್ ಅನ್ನೋದು ಲೆಂತ್ ಐತಿ. ಹೌದು, ಎಕ್ಸ್ ಅನ್ನೋದು ಲೆಂತ್ ಐತಿ, ಲೆಂತ್ದ ಸ್ಕ್ವೇರ್. ಇದರ ಅರ್ಥ ಏನ, ಲೆಂತ್ದ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮಾಡ್ಯಾರ. ಇದರ ಅರ್ಥ ಏನ, ಲೆಂತ್ದ ಸ್ಕ್ವೇರ್ ಆಯ್ತು. ಲೆಂತ್ದ ಸ್ಕ್ವೇರ್ ಅಂದರೆ ಏನಿದೆ, ಎಕ್ಸ್ ಸ್ಕ್ವೇರ್ ಅನ್ನೋದು ಏನೈತಿ ಇಲ್ಲಿ, ಇದು ಏರಿಯಾ ಆಗ್ತದೆ. ಹೆಂಗೆ ಹೇಳ್ರಿ, ಏರಿಯಾನ ಏನಿರ್ಬೋದು, ಲೆಂತ್ದ ಸ್ಕ್ವೇರ್ ಅದು. ಇದರ ಅರ್ಥ ಏನ, ಡೈಮೆನ್ಷನ್ ಏನು ಬರ್ತೈತಿ, L² ಬರ್ತೈತಿ. L² ಎತ್ತರ ಡೈಮೆನ್ಷನ್ ಇರ್ತೈತಿ ಏರಿಯಾದ. ಹಾಗಾದ್ರೆ x² ಇಲ್ಲಿ ಏರಿಯಾ ಆಗ್ತೈತಿ, ಲೆಂತ್ ಇಂಟು ಲೆಂತ್, ಏರಿಯಾನಲ್ಲ. ಏರಿಯಾ ಒಳಗೆ ನೀವು ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯತೆ. B ಒಳಗೆ -x² ಅನ್ನೋದು ಸಬ್ಟ್ರ್ಯಾಕ್ಟ್ ಮಾಡ್ಯಾರ ಅವ್ರು, ಇಲ್ಲಿ ಮೈನಸ್ ಚಿಹ್ನೆಯನ್ನು ಯೂಸ್ ಮಾಡ್ಯಾರ. ಇದರ ಅರ್ಥ ಏನ, x² ಏನು ಡೈಮೆನ್ಷನ್ ಇರ್ತೈತಿ, ಆ Bದು ಅದ ಡೈಮೆನ್ಷನ್ ಹಾಕ್ಬೇಕಾ. x² ಏರಿಯಾ ಆಯ್ತು, Bನೂ ಏರಿಯಾನ ಆಗಬೇಕಾಗ್ತೈತಿ. ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಾವು ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯತೆ. x² ಏರಿಯಾ ಆದ್ರೆ B ಕೂಡ ಏನಾಗಬೇಕಾಗ್ತೈತಿ, ಏರಿಯಾ ಆಗಬೇಕಾಗ್ತೈತಿ. ಹೌದಿಲ್ಲ, x² ಏರಿಯಾ ಆದ್ರೆ B ಕೂಡ ಏರಿಯಾ ಆಗಬೇಕಾಗ್ತೈತಿ. ಯಾಕಂದ್ರೆ x² ಒಳಗೆ B ಅನ್ನು ಕಳೆದಾರ ಅವರು, B ಒಳಗೆ x² ಅನ್ನು ಕಳೆದಾರ. ಕರೆಕ್ಟಾ, ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿಗಳನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಅಂತಂದ್ರೆ ಪಾಸಿಬಲ ಇಲ್ಲ. ಹಂಗಂತಂದ್ರೆ B ಏರಿಯಾ ಆತಿಲ್ಲಿ, B ಅನ್ನೋದು ಏರಿಯಾ ಆತ. ಹೌದಿಲ್ಲ, ಇದರ ಅರ್ಥ ಏರಿಯಾದ ಡೈಮೆನ್ಷನ್ ಏನು ಇರ್ತೈತಿ, L². Bದು ಡೈಮೆನ್ಷನ್ ಏನು ಬಂತು, L². ಈಸಿ ಐತಿ. Bದು ಡೈಮೆನ್ಷನ್ L² ಆಯ್ತು. ಇನ್ನು A ಡೈಮೆನ್ಷನ್ ತೆಗಿ ನಾವು. ನೋಡ್ರಿ, ಏರಿಯಾ ಒಳಗೆ ಏರಿಯಾ ಕಳೆದ್ರೆ ಏನು ಬರ್ತೈತೆ ಆನ್ಸರ್,
ಏರಿಯಾ ಒಳಗೆ ಏರಿಯಾ ಕಳೆದ್ರೆ ಏನು ಬರ್ತೈತಿ ಏರಿಯಾನ ಬರಬೇಕಲ್ಲ. ಲೆಂತ್ ಒಳಗೆ ನೀವು ಲೆಂತ್ ಕಳೆದ್ರಿ ಅಂತಂದ್ರೆ ಲೆಂತನ ಬರ್ತೈತಿಲ್ಲ ಆನ್ಸರ್. 2 ಮೀಟ್ರ್ದಾಗ 2 ಮೀಟ್ರ್ ಕಳೆದ್ರಿ ಅಂತಂದ್ರೆ 0 ಮೀಟ್ರ್. 0 ಮೀಟ್ರ್ ಅನ್ನೋದು ಲೆಂತ್ ಐತೆ ಒಂದು 0 ಮೀಟರ್ಸ್ ಲೆಂತ್ ಒಳಗೆ ಲೆಂತ್ ಕಳೆದ್ರೆ ಲೆಂತನ, ಏರಿಯಾ ಒಳಗೆ ಏರಿಯಾ ಕಳೆದ್ರೆ ಏರಿಯಾನ. ಹಂಗಂದ್ರೆ ಏರಿಯಾ ಒಳಗೆ ಏರಿಯಾ ಕಳೆದ್ರೆ ತಳಗೆ ಏನಾಯ್ತು ಏರಿಯಾ. ಎ ಡಿವೈಡೆಡ್ ಬೈ ಏರಿಯಾ ಆತ್ಲ ತಳಗ. ಹೌದು, ಏರಿಯಾ ಒಳಗೆ ಏರಿಯಾ ಕಳೆದಾರು. ಇದು ವೆಲಾಸಿಟಿ ಐತಿ. ಹೌದು, ಇಲ್ಲಿ ಹಿಡಿದ ಏದ ಡೈಮೆನ್ಷನ್ ತೆಗಿಬೋದು ನಾವು. ಹೆಂಗೆ ತೆಗಿತೀರಿ? ವೆಲಾಸಿಟಿ ಡೈಮೆನ್ಷನ LT - 1, ಏರಿಯಾದ ಡೈಮೆನ್ಷನ್ L² ಅದು ಮಲ್ಟಿಪ್ಲೈ ಆಗ್ತೈತಿ ಇಲ್ಲಿ ಬಂದ. ಇಲ್ಲಿ ಹಿಡಿದ ಏ ಡೈಮೆನ್ಷನ್ ಏನು ಬರ್ತದೆ ನಮ್ದು L³ T - 1. ಸೊ ಎದ ಡೈಮೆನ್ಷನ್ ನಾವು ತಕ್ಕೊಂಡು ಇಲ್ಲಿ ಬಿದ ಡೈಮೆನ್ಷನ್ ನಮ್ಮ ಕಡೆ ಐತಿ. ಎ ಬಿದ ಡೈಮೆನ್ಷನ್ ಅವ್ರು ಕೇಳತ್ತಾರೆ. A ಇಂಟು ಬಿ ಮಾಡ್ಬೇಕು ನಾವು. ಎದ ಡೈಮೆನ್ಷನ್ ಏನೈತಿ L⁻³ T⁻⁻1. ಆಮೇಲೆ ಬಿದ ಡೈಮೆನ್ಷನ್ ಏನೈತಿ L². ಇಲ್ಲಿ ಹಿಡ್ದ ಎ ಬಿದ ಡೈಮೆನ್ಷನ್ ಏನು ಬರ್ತೈತೆ ಹೇಳ್ರಿ L⁵ T⁻⁻1. ಎ ಬಿದ ಡೈಮೆನ್ಷನ್ ತೆಗೆದು L⁵ T⁻⁻1. ಹೆಂಗೆ ತೆಗೆದು ನಾವು ಎಲ್ಲಿ ಪ್ಲಸ್ ಮೈನಸ್ ಹಚ್ಚಾರು, ಎಲ್ಲಿ ಇಕ್ವೇಟ್ ಮಾಡ್ಯಾರು ಅದನ್ನು ನಾವು ಇಲ್ಲಿ ಲಕ್ಷ ಕೊಟ್ಟು ನೋಡ್ಬೇಕಾಗ್ತೈತಿ. ಈಚೆ ಕಡೆ ವೆಲಾಸಿಟಿ ಐತಿ, ಈಚೆ ಕಡೆನೂ ವೆಲಾಸಿಟಿ ಇರಬೇಕಾಗ್ತೈತಿ. ಇದೆಲ್ಲ ವೆಲಾಸಿಟಿ ಆಯ್ತು. ಎಕ್ಸ್ ಅನ್ನೋದು ಲೆಂತ್ದ ಸ್ಕ್ವೇರ್ ಅಂತಂದ್ರೆ ಏರಿಯಾ ಒಳಗೆ ಏರಿಯಾ ಸಬ್ಟ್ರಾಕ್ಟ್ ಮಾಡಕ್ಕೆ ನಡಿತೈತೆ. ಹಾಗಾದ್ರೆ ಬಿನೂ ಏನಾಯ್ತು ನಮ್ಮದು ಏರಿಯಾ ಆಯ್ತು. ಬಿ ಏರಿಯಾ ಆದ್ರೆ ಬಿದ ಡೈಮೆನ್ಷನ್ L² ಆಗ್ತೈತೆ. ಇನ್ನು ಏರಿಯಾ ಒಳಗೆ ಏರಿಯಾ ಸಬ್ಸ್ಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯತೆ. ಏರಿಯಾ ಒಳಗೆ ಏರಿಯಾ ಸಬ್ಸ್ಟ್ರಾಕ್ಟ್ ಮಾಡ್ರೆ ಆನ್ಸರ್ ಮತ್ತು ಏರಿಯಾನ ಬರ್ತೈತೆ. ಹಾಗಾದ್ರೆ ಎ ಡಿವೈಡ್ ಬೈ ಏರಿಯಾ = ವೆಲಾಸಿಟಿ ಆಯ್ತು. ಇಲ್ಲಿ ಹಿಡ್ದ ಎದ ಡೈಮೆನ್ಷನ್ ತೆಗಿಬೋದು ನಾವು. ಆಮೇಲೆ ಎ ಬಿದ ಡೈಮೆನ್ಷನ್ ಈಸಿಲಿ ನಾವೇನು ಮಾಡ್ಬೋದು ತಕ್ಕೋಬೋದು. ಸೊ ಕ್ವಶನ್ಸ್ ಒಂದೀಟ್ ಫಸ್ಟ್ ಐತ್ಲೆ ಅದರ ಸಂಬಂಧ ಡಿಫಿಕಲ್ಟ್ ಅನಿಸ್ಬೋದು. ಬರ್ತಾ ಏನಾಗ್ತೈತಿ ಈಸಿ ಆಗಿ ಹೋಗ್ತೈತಿ. ಕರೆಕ್ಟಾ? ಈ 3 ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ ಮನೆಯಾಗದಿರಲಿ ನೀವೀಗ. ಓಕೆ, ಪ್ರಾಕ್ಟೀಸ್ ಮಾಡಿರಿ. ಇವತ್ತಿನ ಕ್ಲಾಸ್ ನಾವು ಇಲ್ಲೇ ಎಂಡ್ ಮಾಡೋಣ ಅಂತ. ಸೊ ಕ್ಲಾಸಸ್ ಬಗ್ಗೆ ನಿಮ್ಗೆ ಏನ್ರಿ ಅನಿಸಿಕೆ ಇದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಕಾವನ್ ಜಾಸ್ತಿ ಆಗೈತಿ. ಓಕೆ, ಬಾಯ್.